Hello everyone, welcome to Triple T Academy DCT class. Myself Ramachandran, I will be handling FEEE subjects. According to DCT syllabus, in FEEE we have 5 chapters, okay. The unit 1, that is electrical safety, which carries 2 marks. Next, chapter 2 is electrical fundamentals, which carries 5 marks. Electrical fundamentals nalli 5 questions keltare. Next, third chapter is protective device and wiring circuits. So ಇದರಲ್ಲಿ ಏನಾಗುತ್ತೆ ಅಂದ್ರೆ 3 ಕ್ವೆಶ್ಚನ್ಸ್ ಬರುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಮೆಷಿನ್ಸ್ ಅಂಡ್ ಬ್ಯಾಟ್ರೀಸ್ ಅಂಡ್ UPS ಇದರಲ್ಲಿ ಏನಾಗುತ್ತೆ ಅಂದ್ರೆ 5 ಕ್ವೆಶ್ಚನ್ಸ್ ಕೇಳ್ತಾರೆ. ನೆಕ್ಸ್ಟ್ ಒನ್ ಇಸ್ ದ ಲಾಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಸೊ ಇದೇನಾಗುತ್ತೆ ಅಂದ್ರೆ ಪ್ಯೂರ್ಲಿ ಎಲೆಕ್ಟ್ರಾನಿಕ್ ಸಬ್ಜೆಕ್ಟ್. ಇದರಲ್ಲಿ ಏನಾಗುತ್ತೆ ಅಂದ್ರೆ 5 ಕ್ವೆಶ್ಚನ್ಸ್ ಕೇಳ್ತಾರೆ. ಸೊ ಔಟ್ ಆಫ್ 5 ಚಾಪ್ಟರ್ಸ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಗೆ ಟೋಟಲ್ 5 ಚಾಪ್ಟರ್ಸ್ನಲ್ಲಿ ನಮ್ಗೆ 20 ಕ್ವೆಶ್ಚನ್ಸ್ 20 marks ಬರುತ್ತೆ. ಸೊ ಅವರ್ ಏಮ್ ಇಸ್ ಟು ಗೆಟ್ 20 ಔಟ್ ಆಫ್ 20. ಸೊ ಫಾರ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಆ್ಯಂಡ್ ಸಿವಿಲ್ ಸ್ಟೂಡೆಂಟ್ಸ್, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್, ಯು ಡೋಂಟ್ ವರಿ. ಸೊ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್ಗೆ ಮಾತ್ರ ಈಸಿ ಇರುತ್ತೆ, ನಮ್ಗೆ ಡಿಫಿಕಲ್ಟ್ ಇರುತ್ತೆ, ಆ ಥರ ಫೀಲ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ತುಂಬ ಈಸಿ ಇರುತ್ತೆ, ತುಂಬ ಏನಾಗುತ್ತೆ ಅಂದರೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀವಿ, ಓಕೆ. ಸೊ ನೆಕ್ಸ್ಟ್ ನಮ್ಮ ಕ್ಲಾಸ್ ಸ್ಟ್ರಕ್ಚರ್ ನೋಡಿದ್ರೆ ಆಲ್ ದ 5 ಯೂನಿಟ್ಸ್ will be explained in the following structures. ಯಾವ ಥರ ಸ್ಟ್ರಕ್ಚರ್ಸ್ ನೋಡಿದ್ರೆ ದ ಡೀಟೈಲ್ ಥಿಯರಿ ಎಕ್ಸ್ಪ್ಲನೇಷನ್ಸ್. ಫಾರ್ ಎಕ್ಸಾಂಪಲ್ ಒಂದೊಂದು ಚಾಪ್ಟರ್ನಲ್ಲಿ ಇರೋ ಕಾನ್ಸೆಪ್ಟ್ ಏನಾಗುತ್ತೆ ಅಂದರೆ ಡೀಟೈಲ್ ಆಗಿ ಇನ್ ಡೆಪ್ತ್ ಆಗಿ ಏನಾಗುತ್ತೆ ಅಂದರೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಸಮ್ ಎಕ್ಸಾಂಪಲ್ಸ್ ಆಫ್ MCQs. ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ನಾವು ಕವರ್ ಮಾಡಿದ್ವಿ, ಥಿಯರಿ ಕಾನ್ಸೆಪ್ಟ್ ಏನಾಗುತ್ತೆ ಅಂದರೆ ಕವರ್ ಮಾಡಿದ್ದೀವಿ. ಅದಾದಮೇಲೆ ಏನಾಗುತ್ತೆ ಅಂದರೆ ಅದರಲ್ಲಿ ಯಾವ ಥರ ಕ್ವಶನ್ಸ್ ಏನಾಗುತ್ತೆ ಅಂದರೆ ಫ್ರೇಮ್ ಮಾಡ್ತಾರೆ, ಯಾವ ಥರ ಪಾಸಿಬಿಲಿಟೀಸ್ ಕ್ವಶನ್ಸ್ ಇದೆ ಅದನ್ನೇ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಟ್ರಿಪಲ್ ಟಿ ಪಬ್ಲಿಕೇಶನ್ಸ್ ಮತ್ತು ನಮ್ಮ ಬುಕ್ಕಲ್ಲಿರೋ ಆಲ್ ಪ್ರಾಕ್ಟೀಸ್ ಕ್ವಶನ್ಸ್ ಏನಾಗುತ್ತೆ ಅಂದರೆ MCQ ಕ್ವಶನ್ನ ಡಿಸ್ಕಸ್ ಮಾಡೋಣ ವಿತ್ ನೀಟ್ ಎಕ್ಸ್ಪ್ಲನೇಷನ್ಸ್. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಆಲ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಾಗುತ್ತೆ ಅಂದರೆ ವಿತ್ MCQs ಏನಾಗುತ್ತೆ ಅಂದರೆ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ, ಓಕೆ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ದ ಲಾಸ್ಟ್ ಇಯರ್ ಎಕ್ಸಾಮ್ನಲ್ಲಿ ಏನಾಗುತ್ತೆ ಅಂದರೆ 20 ಔಟ್ ಆಫ್ 20 ಏನಾಗುತ್ತೆ ಅಂದರೆ FEEನಲ್ಲಿ ತೊಗೊಂಡಿದ್ದಾರೆ. ಸೊ ಯು ಡೋಂಟ್ ವರಿ, ಯು ಆಲ್ಸೋ ಗೆಟ್ ಗುಡ್ ಮಾರ್ಕ್ಸ್. 20 ಔಟ್ ಆಫ್ 20 ಏನಾಗುತ್ತೆ ಅಂದರೆ ನೀವು ಏನಾಗುತ್ತೆ ಅಂದರೆ ತೊಗೊಬೋದು. ಸೊ ವಿತ್ ಅವರ್ ಎಫೆಕ್ಟಿವ್ ಕ್ಲಾಸ್ ಇಂದೆ, ಓಕೆ. ನೆಕ್ಸ್ಟ್ ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಚಾಪ್ಟರ್ ನಂಬರ್ 2, ದಟ್ ಈಸ್ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ ಅಂತೀವಿ. ಸೊ ಏನಕ್ಕೆ ನಾವು ಸೆಕೆಂಡ್ ಚಾಪ್ಟರ್ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಸೊ ನಮ್ಗೆ ಬೇಸಿಕ್ ಸ್ಟಾರ್ಟ್ ಆಗೋದು ಏನಾಗುತ್ತೆ ಅಂದರೆ ಸೆಕೆಂಡ್ ಚಾಪ್ಟರ್ಸಿಂದ ಬೇಸಿಕ್ಸ್ ಇದೆ. ಸೊ ಫಸ್ಟ್ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್. ಸೊ ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್ನಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂದರೆ 5 ಮಾರ್ಕ್ಸ್. ಸೊ 5 ಕ್ವಶನ್ಸ್ ಕೇಳ್ತಾರೆ. ಸೊ ಇದೇನಾಗುತ್ತೆ ಅಂದರೆ ಥಿಯರಿ ಬೇಸ್ಡ್ ಪ್ರಾಬ್ಲಮೆಟಿಕ್ ಅಂತ ಕೇಳಿದ್ರೆ ಸೊ 2 to 3 ಕ್ವಶನ್ಸ್ ನಮ್ಗೆ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ಸ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು, ಓಕೆ. ಒಂದು ಕ್ವಶನ್ಸ್ ಕೊಟ್ಟು ಏನಾಗುತ್ತೆ ಅಂದರೆ ಅದರ ಆನ್ಸರ್ ಲೈಕ್ ಒಂದು ಪ್ರಾಬ್ಲಮ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು. ಸೊ ರಿಮೈನಿಂಗ್ ಇರೋ 2 to 3 ಕ್ವಶನ್ಸ್ ಏನಾಗುತ್ತೆ ಅಂದರೆ ಥಿಯರಿ ಬೇಸ್ಡ್ ಕೇಳ್ಬೋದು, ಓಕೆ. ದ ಸೆಕೆಂಡ್ ಚಾಪ್ಟರ್ ಈಸ್ ಎಲೆಕ್ಟ್ರಿಕಲ್ ಫಂಡಮೆಂಟಲ್ಸ್. ಸೊ ಇದರಲ್ಲಿರೋ ಏನೇನು ಸಿಲೆಬಸ್ ಇದೆ ಫಸ್ಟ್ ಅದನ್ನು ಡಿಸ್ಕಸ್ ಮಾಡೋಣ. ದ ಫಸ್ಟ್ ಟಾಪಿಕ್ ಈಸ್ ಡಿಸ್ಕ್ರೈಬ್ ದ ಸೋರ್ಸಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ವಾಟ್ ಈಸ್ ಮೀನ್ ಬೈ ಎನರ್ಜಿ? ಸೊ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಏನು? ಆ ಎಲೆಕ್ಟ್ರಿಕಲ್ ಎನರ್ಜಿನ ಏನಾಗುತ್ತೆ ಅಂದರೆ ಯಾವ ಥರ ನಾವು ಜನ್ರೇಟ್ ಮಾಡ್ತೀವಿ, ಸೊ ಯಾವ ಥರ ಸೋರ್ಸಸ್ನ ನಾವು ಯೂಸ್ ಮಾಡ್ತೀವಿ, ಸೊ ಅದು ಆ ಟಾಪಿಕ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಕರೆಂಟ್. ಸೊ ವಾಟ್ ಈಸ್ ಮೀನ್ ಬೈ ಕರೆಂಟ್? ನೆಕ್ಸ್ಟ್ ವೋಲ್ಟೇಜ್, EMF ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತೀವಿ. ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೆಸಿಸ್ಟೆನ್ಸ್ ವಿತ್ ದೇರ್ SI ಯೂನಿಟ್, ಓಕೆ. ಸೊ ಕರೆಂಟ್ ಅಂದರೆ ಏನು, ವೋಲ್ಟೇಜ್ ಅಂದರೆ ಏನು, ಸಿಂಪಲ್ ಡೆಫಿನೇಷನ್ಸ್. ನೆಕ್ಸ್ಟ್ EMF ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದರೆ ಏನು, ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು. ಸೊ ರೆಸಿಸ್ಟರ್ ಅಂದರೆ ಡಿವೈಸ್, ರೆಸಿಸ್ಟೆನ್ಸ್ ಅಂದರೆ ಪ್ರಾಪರ್ಟಿ ವಿತ್ ದೇರ್ SI ಯೂನಿಟ್ಸ್. ಸೊ SI ಯೂನಿಟ್ ಈಸ್ ನಥಿಂಗ್ ಬಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಯೂನಿಟ್ ಅಂತೀವಿ. ದಟ್ ಮೀನ್ಸ್ ಗ್ಲೋಬಲಿ ಅಕ್ಸೆಪ್ಟೆಡ್. ಫಾರ್ ಎಕ್ಸಾಂಪಲ್ ಕರೆಂಟ್ದು SI ಯೂನಿಟ್ ಕೇಳಿದ್ರೆ ಆಂಪಿಯರ್. ಒಂದು ಕಂಟ್ರಿನಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ನ ಆಂಪಿಯರಲ್ಲಿ ಮೆಷರ್ ಮಾಡಿದ್ರೆ ಎಲ್ಲ ಕಂಟ್ರೀಸ್ನಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಯೂನಿಟ್ನ ಫಾಲೋ ಅಪ್ ಮಾಡೋದು, ಓಕೆ. ದಟ್ ಈಸ್ ಕಾಲ್ಡ್ SI ಯೂನಿಟ್ಸ್ ಅಂತೀವಿ, ಓಕೆ. ನೆಕ್ಸ್ಟ್ ಟಾಪಿಕ್ ಈಸ್ ಮೆನ್ಷನ್ ದ ಮೀಟರ್ಸ್ ಯೂಸ್ಡ್ ಟು ಮೆಷರ್ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್. ಸೊ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ನ ಮೆಷರ್ ಮಾಡೋಕ್ಕೆ ಯಾವ ಥರ ಡಿವೈಸಸ್, ಯಾವ ಥರ ಮೀಟರ್ಸ್ನ ನಾವು ಯೂಸ್ ಮಾಡ್ತೀವಿ. ಸೊ ವಾಟ್ ಆರ್ ದ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟೀಸ್ ಕೇಳಿದ್ರೆ ಲೈಕ್ ಕರೆಂಟ್, ವೋಲ್ಟೇಜ್, EMF, ಪೊಟೆನ್ಷಿಯಲ್ ಡಿಫ್ರೆನ್ಸ್, ರೆಸಿಸ್ಟೆನ್ಸ್. ಸೊ ಅದೆಲ್ಲ ನಾವು ಏನಂದರೆ ಯಾವ ಡಿವೈಸ್ ಯೂಸ್ ಮಾಡಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಐಡೆಂಟಿಫಿಕೇಷನ್ ಆಫ್ ಮೆಷರಿಂಗ್ ಡಿವೈಸಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಡಿವೈಸಸ್ ಇದೆ, ಅದರದ್ದು ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ಆ್ಯಮೀಟರ್. ಸೊ ಆ್ಯಮೀಟರ್ ಏನಕ್ಕೆ ಯೂಸ್ ಆಗುತ್ತಪ್ಪ, ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವೋಲ್ಟ್ ಮೀಟರ್. ಸೊ ವೋಲ್ಟೇಜ್ನ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ವ್ಯಾಟ್ ಮೀಟರ್ ಪವರ್ನ ಕ್ಯಾಲ್ಕುಲೇಟ್ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಮ್ ಮೀಟರ್. ಸೊ ಓಮ್ ಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ರೆಸಿಸ್ಟೆನ್ಸ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಡಿಜಿಟಲ್ ಮಲ್ಟಿಮೀಟರ್. ಸೊ ಮಲ್ಟಿಮೀಟರ್ ಈಸ್ ನಥಿಂಗ್ ಬಟ್ ಮಲ್ಟಿಪಲ್ ಫಂಕ್ಷನ್ಸ್.
either we can measure voltage, current and resistance ಇದೆಲ್ಲ ಮೆಷರ್ ಮಾಡ್ಬೋದು. ಇನ್ನೊಂದು ಮೆಗ್ಗರ್ ಅಂದರೆ ಒಂದು ಟೆಸ್ಟ್ ಮೆಥಡ್. ಒಂದು ಕೇಬಲಲ್ಲಿ ಏನಾಗುತ್ತೆ ಅಂದರೆ ಇನ್ಸುಲೇಷನ್ ಚೆಕ್ ಮಾಡೋ ಟೆಸ್ಟ್ಗೆ ಏನಾಗುತ್ತೆ ಅಂದರೆ ಮೆಗ್ಗರ್ನ ಯೂಸ್ ಮಾಡಿ ಟೆಸ್ಟ್ ಮಾಡ್ತೀವಿ. ಇನ್ನೊಂದು ಟಾಂಗ್ ಟೆಸ್ಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಹೈ ಕರೆಂಟ್, ದಟ್ ಶುಡ್ ಬಿ AC ಕರೆಂಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಏನಾಗುತ್ತೆ ಅಂದರೆ ಹೈ ಕರೆಂಟ್ನ ಮೆಷರ್ ಮಾಡೋಕ್ಕೆ ಟಾಂಗ್ ಟೆಸ್ಟರ್ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಎಕ್ಸ್ಪ್ಲೈನ್ ದ ಸಪ್ಲೈ ಸಿಸ್ಟಮ್. ಸೊ ಎಲೆಕ್ಟ್ರಿಸಿಟಿ ಏನಾಗುತ್ತೆ ಅಂದರೆ 2 waysನಲ್ಲಿ ಫ್ಲೋ ಆಗುತ್ತೆ. ಒನ್ ಈಸ್ AC ಅಂತೀವಿ. AC ಈಸ್ ನಥಿಂಗ್ ಬಟ್ ಅಲ್ಟರ್ನೇಟಿಂಗ್ ಕರೆಂಟ್. DC ಅಂದರೆ ಡೈರೆಕ್ಟ್ ಕರೆಂಟ್. ಸೊ AC ಕರೆಂಟ್ ಅಂದರೆ ಏನು, ಅದು ನಾವು ಎಲ್ಲಿ ಯೂಸ್ ಮಾಡ್ತೀವಿ. DC ಕರೆಂಟ್ ಅಂದರೆ ಏನು, ಅದು ನಾವು ಎಲ್ಲಿ ಯೂಸ್ ಮಾಡ್ತೀವಿ. ಸೊ ಅದು ನೋಡೋಣ. ಅದಾದಮೇಲೆ ರಿಲೇಷನ್ಶಿಪ್ ಬಿಟ್ವೀನ್ ವಿ ಈಸ್ ನಥಿಂಗ್ ಬಟ್ ವೋಲ್ಟೇಜ್, I ಅಂದರೆ ಕರೆಂಟ್, R ಅಂದರೆ ರೆಸಿಸ್ಟೆನ್ಸ್. ಇದು ಮೂರಕ್ಕಿರೋ ರಿಲೇಷನ್ಶಿಪ್ನ ಎಕ್ಸ್ಪ್ಲೈನ್ ಮಾಡೋದನ್ನ ಓಮ್ಸ್ ಲಾ ಅಂತೀವಿ. ಸೊ ಓಮ್ಸ್ ಲಾ ಅಂದರೆ ಏನು, ಸೊ ಓಮ್ಸ್ ಲಾನಲ್ಲಿ ಏನಾಗುತ್ತೆ ಅಂದರೆ ಫಾರ್ಮುಲಾ ಬೇಸ್ಡ್ ಆನ್ ಓಮ್ಸ್ ಲಾ. ಸೊ ನ್ಯೂಮರಿಕಲ್ಸ್ ಕೇಳೋಕ್ಕೆ ಚಾನ್ಸಸ್ ಇದೆ. ಫಾರ್ ಎಕ್ಸಾಂಪಲ್, ಸೊ ಓಮ್ಸ್ ಲಾ ಫಾರ್ಮುಲಾ ಏನಂದರೆ V = I × R. ಓಕೆ, ಸೊ ವೋಲ್ಟೇಜ್ = ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತೀವಿ. ಸೊ ಅಮಾಂಗ್ ದೀಸ್ 3 ಪ್ಯಾರಾಮೀಟರ್ಸ್ನಲ್ಲಿ ಎನಿ 2 ವ್ಯಾಲ್ಯೂ ಶುಡ್ ಬಿ ಗಿವನ್. ಸೊ either ವೋಲ್ಟೇಜ್ ಕರೆಂಟ್ ಕೊಟ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಇಲ್ಲ ಅಂದರೆ ಕರೆಂಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟು ವೋಲ್ಟೇಜ್ನ ಫೈಂಡ್ ಔಟ್ ಮಾಡಿ. ಸೊ ಈ ಥರ ಏನಾಗುತ್ತೆ ಅಂದರೆ ನ್ಯೂಮರಿಕಲ್ ಕ್ವಶನ್ಸ್ ಕೇಳೋಕ್ಕೆ ಚಾನ್ಸಸ್ ಇದೆ. ನೆಕ್ಸ್ಟ್, ಬಿಹೇವಿಯರ್ ಆಫ್ ವೋಲ್ಟೇಜ್ ಕರೆಂಟ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ DC ಸರ್ಕ್ಯೂಟ್. ಸೊ ಸರ್ಕ್ಯೂಟ್ಸ್ನಲ್ಲಿ ಏನಾಗುತ್ತೆ ಅಂದರೆ 2 ಕನೆಕ್ಷನ್ಸ್ ಇದೆ. ಒನ್ ಈಸ್ ಸೀರೀಸ್ ಕನೆಕ್ಷನ್, ಅನದರ್ ಒನ್ ಈಸ್ ಪ್ಯಾರಲಲ್ ಕನೆಕ್ಷನ್ಸ್. ಇದು ಸೀರೀಸ್ ಕನೆಕ್ಷನಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಏನಿರುತ್ತೆ, ಸೊ ಲೈಕ್ ಕರೆಂಟ್ ವ್ಯಾಲ್ಯೂ ಏನಿರುತ್ತೆ. ಅದೇ ಥರ ಪ್ಯಾರಲಲ್ ಕನೆಕ್ಷನಲ್ಲಿ ವೋಲ್ಟೇಜ್ ವ್ಯಾಲ್ಯೂ ಹೆಂಗಿರುತ್ತೆ, ಕರೆಂಟ್ ವ್ಯಾಲ್ಯೂ ಹೆಂಗಿರುತ್ತೆ. ಓಕೆ, ಸೊ ಇದೆರಡು ಏನಾಗುತ್ತೆ ಅಂದರೆ ಕಂಪೇರ್ ಮಾಡಿ ಓದ್ಕೊಳ್ಳೋಣ, ಈಸಿ ಇರುತ್ತೆ. ನೆಕ್ಸ್ಟ್, ಡಿಸ್ಕ್ರೈಬ್ ಓಪನ್ ಸರ್ಕ್ಯೂಟ್. ಸೊ ಓಪನ್ ಸರ್ಕ್ಯೂಟ್ ಮೀನ್ಸ್ ವಾಟ್. ನೆಕ್ಸ್ಟ್, ಕ್ಲೋಸ್ಡ್ ಸರ್ಕ್ಯೂಟ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್. ಫಾರ್ ಎಕ್ಸಾಂಪಲ್, ಓಪನ್ ಸರ್ಕ್ಯೂಟ್ ಅಂದರೆ ಒಂದು ಸರ್ಕ್ಯೂಟಲ್ಲಿ ಏನೋ ಒಂದು ಕಡೆ ಓಪನ್ ಇದ್ದರೆ ಅದು ಓಪನ್ ಸರ್ಕ್ಯೂಟ್ ಅಂತೀವಿ. ಆ ಓಪನ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಆಗುತ್ತಾ ಇಲ್ವಾ, ಸೊ ಕರೆಂಟಿದು ಕಂಡೀಷನ್ಸ್ ಹೆಂಗಿರುತ್ತೆ. ಅದೇ ಥರ ಕ್ಲೋಸ್ಡ್ ಸರ್ಕ್ಯೂಟ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್. ಸೊ ಇದಾದಮೇಲೆ ಈಕ್ವೇಷನ್ ಟು ಫೈಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತೀವಿ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ಟೋಟಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಫಾರ್ ಎಕ್ಸಾಂಪಲ್, 2 or 3 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್, ಈ ಥರ ಒಂದು ಕನೆಕ್ಷನ್ಸ್ ಕೊಡ್ತಾರೆ. ಅದರಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಕೇಳಬಹುದು. ಸಿಮಿಲರ್ಲಿ, ಈಕ್ವೇಷನ್ ಟು ಫೈಂಡ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಪ್ಯಾರಲಲ್ ಆಗಿ ಏನಾಗುತ್ತೆ ಅಂದರೆ ಒಂದು ಕನೆಕ್ಷನ್ಸ್ ಕೊಟ್ಟು ಅದರಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಕೇಳ್ಬೋದು. ನೆಕ್ಸ್ಟ್, ದ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಬೋತ್ ಕಾಂಬಿನೇಷನ್ಸ್. ಸೊ ಎರಡು ಏನಾಗುತ್ತೆ ಅಂದರೆ ಕಂಬೈನ್ ಮಾಡಿ ಕೊಡ್ಬೋದು. ಸೊ ಇದೇನಾಗುತ್ತೆ ಅಂದರೆ ಇದು 3 ಟಾಪಿಕಿಂದ ಏನಾಗುತ್ತೆ ಅಂದರೆ 100% ಏನಾಗುತ್ತೆ ಅಂದರೆ ಒಂದು ನ್ಯೂಮರಿಕಲ್ ಕ್ವಶನ್ಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್, AC ಸೈನ್ ವೇವ್, ದ ಸೈನುಸೈಡಲ್ ವೋಲ್ಟೇಜ್, ನೆಕ್ಸ್ಟ್ ಕರೆಂಟ್, ಆಂಪ್ಲಿಟ್ಯೂಡ್, ಟೈಮ್ ಪೀರಿಯಡ್, ಸೈಕಲ್, ಫ್ರೀಕ್ವೆನ್ಸಿ, ಫೇಸ್ ಡಿಫ್ರೆನ್ಸ್ ಆ್ಯಂಡ್ ದರ್ ಯೂನಿಟ್ಸ್. ಸಿಂಪಲ್ ಡೆಫಿನೇಷನ್. ಫಾರ್ ಎಕ್ಸಾಂಪಲ್, ವೋಲ್ಟೇಜ್ ಅಂದರೆ ಏನು, ಕರೆಂಟ್ ಅಂದರೆ ಏನು, ಆಂಪ್ಲಿಟ್ಯೂಡ್ ಅಂದರೆ ಏನು, ಸೈಕಲ್ ಅಂದರೆ ಏನು, ಟೈಮ್ ಪೀರಿಯಡ್ ಅಂದರೆ ಏನು, ಅದರದ್ದೇ ಸಿಂಪಲ್ ಡೆಫಿನೇಷನ್ಸ್ SI ಯೂನಿಟ್ಸ್ ಇದಕ್ಕೆ ಹೇಳ್ತಾರೆ. ಇದಾದಮೇಲೆ ಎಲೆಕ್ಟ್ರಿಕಲ್ ವರ್ಕ್, ನೆಕ್ಸ್ಟ್ ಪವರ್ ಫ್ಯಾಕ್ಟರ್. ಸೊ ಪವರ್ ಅಂದರೆ ಏನು, ಸೊ ಅದಕ್ಕೆ ಫಾರ್ಮುಲಾ, ಪವರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್, ಪವರ್ ಫ್ಯಾಕ್ಟರ್ ಅಂದರೆ ಏನು, ಸೊ ಪವರ್ ಫ್ಯಾಕ್ಟರ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೊ ಅದರದ್ದು SI ಯೂನಿಟ್ಸ್ ಏನು. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಕ್ವಶನ್ಸ್ ಕೇಳ್ಬೋದು. ಇದು ಆದಮೇಲೆ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ವಾಟ್ ಈಸ್ ಮೀನ್ ಬೈ ಎನರ್ಜಿ, ಸೊ ಎನರ್ಜಿನ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, SI ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ನೆಕ್ಸ್ಟ್, ಮೆನ್ಷನ್ ದ ಮೀಟರ್ಸ್. ಸೊ ಈಗ ಏನಾಗುತ್ತೆ ಅಂದರೆ ಒಂದು ಎಲೆಕ್ಟ್ರಿಕಲ್ ಎನರ್ಜಿನ ಮೆಷರ್ ಮಾಡೋಕ್ಕೆ ಯಾವ ಥರ ಡಿವೈಸ್ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಸಿಂಗಲ್ ಫೇಸ್ ಆ್ಯಂಡ್ 3 ಫೇಸ್ ಸಪ್ಲೈ. ಸೊ ಸಿಂಗಲ್ ಫೇಸ್ ಅಂದರೆ ಅದರದ್ದು ವೋಲ್ಟೇಜ್ ಎಷ್ಟಿರುತ್ತೆ, 3 ಫೇಸ್ ಪವರ್ ಸಪ್ಲೈ ಅಂದರೆ ಅದು ಸಪ್ಲೈ ವೋಲ್ಟೇಜ್ ಎಷ್ಟಿರುತ್ತೆ, ಅದು ಎರಡಕ್ಕಿರೋ ಡಿಫ್ರೆನ್ಸ್. ಓಕೆ, ಸೊ ಟೋಟಲ್ ಏನಾಗುತ್ತೆ ಅಂದರೆ 5 ಟಾಪಿಕ್ಸ್ ಇರುತ್ತೆ. ಈ 5 ಟಾಪಿಕ್ಸಿಂದ ಏನಾಗುತ್ತೆ ಅಂದರೆ ಯಾವ ಟಾಪಿಕ್ನಲ್ಲಿ ಬೇಕಾದರೆ ಕ್ವಶನ್ಸ್ ಕೇಳ್ಬೋದು. ಇದೇ ಟಾಪಿಕ್ನಲ್ಲಿ ಸ್ಪೆಸಿಫೈ ಮಾಡ್ತಾರೆ ಅಂದರೆ ಹೇಳೋಕ್ಕಾಗಲ್ಲ. ಸೊ 5 ಟಾಪಿಕ್ಸಿಂದ ಏನಾಗುತ್ತೆ ಅಂದರೆ 5 ಕ್ವಶನ್ಸ್ ಬರುತ್ತೆ, ತುಂಬ ಈಸಿ ಇರುತ್ತೆ. ಓಕೆ, ಎಫೆಕ್ಟಿವ್ ವೇನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ, ಇದನ್ನು ಫಾಲೋ ಅಪ್ ಮಾಡಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್, ಸೊ ಬಿಫೋರ್ ಗೋಯಿಂಗ್ ಟು ಸಿ ದ ಸಿಲೆಬಸ್, ಲೈಕ್ ಸಬ್ಜೆಕ್ಟ್ ಎಂಟ್ರಿ ಆಗೋಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಯು ಶುಡ್ ನೋ ಸಮ್ ಬೇಸಿಕ್ಸ್. ಸೊ ಫಸ್ಟ್, ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಏನು. ಓಕೆ, ಸೊ ಇಟ್ ಈಸ್ ದ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಇದು ಏನಾಗುತ್ತೆ ಅಂದರೆ ಲೈಕ್ ಸಿಮಿಲರ್ ಮೆಕ್ಯಾನಿಕಲ್, CS, ಸಿವಿಲ್ ಥರ ಏನಾಗುತ್ತೆ ಅಂದರೆ ಒನ್ ಆಫ್ ದ ಬ್ರಾಂಚ್. ಇಂಜಿನಿಯರಿಂಗ್ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಅಂದರೆ ಒನ್ ಆಫ್ ದ ಫೀಲ್ಡ್. ಇಟ್ ಈಸ್ ದ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ಟು ಸ್ಟಡಿ ಅಬೌಟ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಅಂದರೆ ಏನು, ಅದ್ರ ಬಗ್ಗೆ ಏನಾಗುತ್ತೆ ಅಂದರೆ ತಿಳ್ಕೊಳ್ಳೋದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತೀವಿ.
all the electrical devices made with conductors. So what is mean by conductor? Conductor is nothing but a material which allow the flow of current. ಒಂದು ಮೆಟೀರಿಯಲ್ ಏನಾಗುತ್ತೆ ಅಂದರೆ ಕರೆಂಟ್ನ ಅಲೋ ಮಾಡಿದ್ರೆ ಅದನ್ನು ಕಂಡಕ್ಟರ್ ಅಂತೀವಿ. ಸೊ ಎಕ್ಸಾಂಪಲ್ಸ್ ಫಾರ್ ಕಂಡಕ್ಟರ್ಸ್ ನೋಡಿದ್ರೆ ದಟ್ ಈಸ್ ಕಾಪರ್, ಮೆಟಲ್ಸ್ ಆ್ಯಂಡ್ ಅಲಾಯ್ಸ್. ಅಲಾಯ್ಸ್ ಈಸ್ ನಥಿಂಗ್ ಬಟ್ ಮಿಕ್ಸರ್ ಆಫ್ 2 or more ಮೆಟಲ್ಸ್. ಎರಡು ಮೆಟಲ್ಸ್ ಏನಾಗುತ್ತೆ ಅಂದರೆ ಕಂಬೈನ್ ಮಾಡಿದ್ರೆ ಅದು ಅಲಾಯ್ಸ್ ಅಂತೀವಿ. ಸೊ ಕಂಡಕ್ಟರ್ ಈಸ್ ನಥಿಂಗ್ ಬಟ್ ಇಟ್ ಅಲೌಸ್ ದ ಫ್ಲೋ ಆಫ್ ಕರೆಂಟ್. ಇದೇ ಥರ ಇನ್ಸುಲೇಟರ್ ಒಂದು ಮೆಟೀರಿಯಲ್ ಇದೆ. ಇನ್ಸುಲೇಟರ್ ಈಸ್ ನಥಿಂಗ್ ಬಟ್ ಇಟ್ ಡಸ್ ನಾಟ್ ಅಲೌ ದ ಫ್ಲೋ ಆಫ್ ಕರೆಂಟ್. ಕರೆಂಟ್ನ ಅಲೌ ಮಾಡಿಲ್ಲ ಅಂದರೆ ಅದು ಇನ್ಸುಲೇಟಿಂಗ್ ಮೆಟೀರಿಯಲ್ ಅಂತೀವಿ. ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ವುಡ್, ಪೇಪರ್, ಗ್ಲಾಸ್, ಫೈಬರ್ ಇದೆಲ್ಲ ಏನಾಗುತ್ತೆ ಅಂದರೆ ಇನ್ಸುಲೇಟರ್ಗೆ ಎಕ್ಸಾಂಪಲ್ ಆಗುತ್ತೆ. ಸಿಮಿಲರ್ಲಿ ಸೆಮಿ ಕಂಡಕ್ಟರ್ ಒಂದಿರುತ್ತೆ. ಸೆಮಿ ಕಂಡಕ್ಟರ್ ಈಸ್ ನಥಿಂಗ್ ಬಟ್ ಸೆಮಿ ಅಂದರೆ ಪಾರ್ಷಿಯಲಿ ಕರೆಂಟ್ನ ಕಂಡಕ್ಟ್ ಮಾಡುತ್ತೆ. ಇನ್ ಬಿಟ್ವೀನಲ್ಲಿ ಕಂಡಕ್ಟರ್ ಟು ಇನ್ಸುಲೇಟರ್ ಆ ರೇಂಜಲ್ಲಿ ಇರುತ್ತೆ. ಓಕೆ, ಸೊ ಸೆಮಿ ಕಂಡಕ್ಟರ್ಗೆ ಎಕ್ಸಾಂಪಲ್ ನೋಡಿದ್ರೆ ಸಿಲಿಕಾನ್ ಅಂತೀವಿ. ಓಕೆ, ಸೊ ಕಂಡಕ್ಟರ್ ಈಸ್ ನಥಿಂಗ್ ಬಟ್ ವಿಚ್ ಅಲೌಸ್ ದ ಫ್ಲೋ ಆಫ್ ಕರೆಂಟ್. ಇನ್ಸುಲೇಟರ್ ಅಂದರೆ ಇಟ್ ಡಸ್ ನಾಟ್ ಅಲೌ ದ ಫ್ಲೋ ಆಫ್ ಕರೆಂಟ್. ಸೆಮಿ ಕಂಡಕ್ಟರ್ ಅಂದರೆ ಇಟ್ ಪಾರ್ಷಿಯಲಿ ಅಲೌ ಮಾಡುತ್ತೆ. ಇನ್ ಬಿಟ್ವೀನಲ್ಲಿ ಕಂಡಕ್ಟರ್ ಆ್ಯಂಡ್ ಇನ್ಸುಲೇಟರ್ ಲೆವೆಲಲ್ಲಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಗೊತ್ತಾಯಿತು. ವಾಟ್ ಈಸ್ ಮೀನ್ ಬೈ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್? ಸೊ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಇಸ್ ನಥಿಂಗ್ ಬಟ್ ಇದು ಏನಾಗುತ್ತೆ ಅಂದರೆ ಒನ್ ಆಫ್ ದ ಬ್ರಾಂಚ್ ಇನ್ ಇಂಜಿನಿಯರಿಂಗ್. ಸೊ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಹೌ ಟು ಯೂಸ್ ಎಲೆಕ್ಟ್ರಿಸಿಟಿ ಟು ಕ್ರಿಯೇಟ್ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಡಿವೈಸ್. ಆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿ ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಡಿವೈಸಸ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅದ್ರ ಬಗ್ಗೆ ಏನಾಗುತ್ತೆ ತಿಳ್ಕೊಳ್ಳೋದು ಏನಾಗುತ್ತೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತೀವಿ. ಓಕೆ, ಸೊ ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್ ಮೇಡ್ ವಿತ್ ಸೆಮಿ ಕಂಡಕ್ಟರ್ಸ್. ಸೊ ಸೆಮಿ ಕಂಡಕ್ಟರ್ ಅಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಸೆಮಿ ಕಂಡಕ್ಟರ್ ಅಂದರೆ ಇಟ್ ಕಂಡಕ್ಟ್ಸ್ ಪಾರ್ಷಿಯಲಿ. ಕರೆಂಟ್ ಏನಾಗುತ್ತೆ ಅಂದರೆ ಪಾರ್ಷಿಯಲಿ ಕಂಡಕ್ಟ್ ಮಾಡುತ್ತೆ. ಸೊ ಗುಡ್ ಎಕ್ಸಾಂಪಲ್ ಫಾರ್ ಸೆಮಿ ಕಂಡಕ್ಟರ್ ಕೇಳಿದ್ರೆ ಸಿಲಿಕಾನ್. ಓಕೆ, ಸೊ ಸೆಮಿ ಕಂಡಕ್ಟರ್ಗೆ ಎಕ್ಸಾಂಪಲ್ ಕೇಳಿದ್ರೆ ಸಿಲಿಕಾನ್, ಜರ್ಮಾನಿಯಮ್ ಆ ಥರ ಡಿಫ್ರೆಂಟ್ ಮೆಟೀರಿಯಲ್ಸ್ ಇದೆ. ಬಟ್ ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸರ್ಸ್ ಏನಾಗುತ್ತೆ ಅಂದರೆ ಸಿಲಿಕಾನಲ್ಲಿ ಯೂಸ್ ಮಾಡ್ತೀವಿ. ಏನಕ್ಕೆ ನಾವು ಸಿಲಿಕಾನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಅಂದರೆ ಸಿಲಿಕಾನ್ಗೆ ಏನಾಗುತ್ತೆ ಅಂದರೆ ಸಮ್ ಸ್ಪೆಷಲ್ ಪ್ರಾಪರ್ಟೀಸ್ ಇರುತ್ತೆ. ಏನೇನು ಪ್ರಾಪರ್ಟೀಸ್ ಅಂದರೆ ಇದರದ್ದು ಸ್ಟ್ರಕ್ಚರ್, ಸ್ಟೇಬಲ್ ಸ್ಟ್ರಕ್ಚರ್ ಇರುತ್ತೆ. ಇನ್ನೊಂದು ಸಿಲಿಕಾನ್ ಮೆಟೀರಿಯಲ್ನ ಪ್ಯೂರಿಫೈ ಮಾಡೋದು ಪ್ರಾಸೆಸ್ ತುಂಬ ಈಸಿ ಇರುತ್ತೆ. ಇನ್ನೊಂದು ಕಾಸ್ಟ್ ಏನಾಗುತ್ತೆ ಅಂದರೆ ತುಂಬ ಚೀಪ್ ಇರುತ್ತೆ. ದಟ್ಸ್ ವೈ ಮೋಸ್ಟ್ ಆಫ್ ದ ಎಲೆಕ್ಟ್ರಾನಿಕ್ ಡಿವೈಸಸ್ ಮೇಡ್ ವಿತ್ ಸಿಲಿಕಾನ್. ಓಕೆ, ಸಿಲಿಕಾನ್ ಮೆಟೀರಿಯಲ್ ಜಾಸ್ತಿ ನಾವು ರೆಫರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಏನೋ ಆಯಿತು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂದರೆ ಏನೋ ಆಯಿತು. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಈಸ್ ನಥಿಂಗ್ ಬಟ್ ಇಟ್ ಇಸ್ ಟೈಪ್ ಆಫ್ ಎನರ್ಜಿ. ಇದೇನಾಗುತ್ತೆ ಅಂದರೆ ಒಂದು ಟೈಪ್ ಆಫ್ ಎನರ್ಜಿ ಲೈಕ್ ಕೆಮಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಥರನೇ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಒಂದು ಟೈಪ್ ಆಫ್ ಎನರ್ಜಿ ದಟ್ ವಿ ಯೂಸ್ ಟು ಮೇಕ್ ಹೀಟ್. ಆ ಎನರ್ಜಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಮೇಕ್ ಹೀಟ್, ಲೈಟ್ ಆ್ಯಂಡ್ ಪವರ್ ಟು ವರ್ಕ್ ಮೆಷಿನ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಹೀಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ, ಇನ್ನೊಂದು ಲೈಟಿಂಗ್ ಪರ್ಪಸ್, ಇನ್ನೊಂದು ಮೆಷಿನ್ ರನ್ ಆಗಬೇಕಂದ್ರೆ ಈ ಎಲೆಕ್ಟ್ರಿಸಿಟಿ ಬೇಕು. ಓಕೆ, ದ ಪೀಪಲ್ ಯೂಸ್ ಎಲೆಕ್ಟ್ರಿಸಿಟಿ ಫಾರ್ ಲೈಟಿಂಗ್. ಸೊ ಡಿಫ್ರೆಂಟ್ ಅಪ್ಲಿಕೇಶನ್ಸ್ಗೆ ಏನಾಗುತ್ತೆ ಅಂದರೆ ನಾವು ಯೂಸ್ ಮಾಡ್ತೀವಿ ಫಾರ್ ಲೈಟಿಂಗ್ ಪರ್ಪಸ್, ಹೀಟಿಂಗ್ ಪರ್ಪಸ್, ಇನ್ನೊಂದು ಕೂಲಿಂಗ್ ಆ್ಯಂಡ್ ಆಪ್ರೇಟಿಂಗ್ ಅಪ್ಲಿಯನ್ಸಸ್. ಡಿಫ್ರೆಂಟ್ ಕೈಂಡ್ ಆಫ್ ಅಪ್ಲಿಯನ್ಸಸ್ನಲ್ಲಿ ಯೂಸ್ ಮಾಡ್ತೀವಿ ಲೈಕ್ ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ನೌಯಡೇಸ್ ಮೆಟ್ರೋ ಟ್ರೈನ್ ಹೆಂಗೆ ರನ್ ಆಗುತ್ತೆ ಅಂದರೆ ಲೈಕ್ ಎಲೆಕ್ಟ್ರಿಸಿಟಿಯಿಂದ ಏನಾಗುತ್ತೆ ಅಂದರೆ ಆಪ್ರೇಟ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಿಸಿಟಿ ಅಂದರೆ ಏನು? ನೆಕ್ಸ್ಟ್ ದ ಯೂಸಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಅವರ್ ಡೈಲಿ ಲೈಫ್. ಸೊ ಡೈಲಿ ನಾವು ಎಲೆಕ್ಟ್ರಿಸಿಟಿ ಯಾವ ಥರ ಫೀಲ್ಡ್, ಯಾವ ಥರ ಅಪ್ಲಿಕೇಶನ್ಸ್ನಲ್ಲಿ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಒನ್ ಈಸ್ ಮೋಷನ್ ಆರ್ ಪವರ್. ಮೋಷನ್ ಅಂದರೆ ಮೂವ್ಮೆಂಟ್. ಫಾರ್ ಎಕ್ಸಾಂಪಲ್ ನೌಯಡೇಸ್ ಮೋಸ್ಟ್ ಆಫ್ ದ ವೆಹಿಕಲ್ಸ್ನ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡ್ತೀವಿ ಲೈಕ್ ಎಲೆಕ್ಟ್ರಿಕ್ ಕಾರ್, ಬ್ಲೆಂಡರ್ ಅಂದರೆ ಮಿಕ್ಸರ್, ನೆಕ್ಸ್ಟ್ ಡ್ರಿಲ್ಲಿಂಗ್ ಮೆಷಿನ್ಸ್. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಇನ್ ದ ಕ್ಯಾಟಗರಿ ಮೋಷನ್ ಕ್ಯಾಟಗರಿನಲ್ಲಿ ಬರುತ್ತೆ ಆರ್ ಪವರ್ ಕ್ಯಾಟಗರಿನಲ್ಲಿ ಬರುತ್ತೆ. ನೆಕ್ಸ್ಟ್ ಫಾರ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಪರ್ಪಸ್ ನೋಡಿದ್ರೆ ಒನ್ ಈಸ್ ಮೈಕ್ರೋ ಓವೆನ್, ನೆಕ್ಸ್ಟ್ ರೆಫ್ರಿಜರೇಟರ್, ಏರ್ ಕಂಡೀಷ್ನರ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಐರನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಹೀಟಿಂಗ್ ಆ್ಯಂಡ್ ಕೂಲಿಂಗ್ ಆ ಅಪ್ಲಿಕೇಶನ್ಸ್ನಲ್ಲಿ ಬರುತ್ತೆ. ಫಾರ್ ಲೈಟಿಂಗ್ ಪರ್ಪಸ್ನಲ್ಲಿ ಏನಾಗುತ್ತೆ ಅಂದರೆ ಬಲ್ಬ್, ಫ್ಲ್ಯಾಶ್ ಲೈಟ್, ಫೋಕಸ್ ಲೈಟ್, ಲ್ಯಾಂಪ್ ಇದೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಕಮ್ಯುನಿಕೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಕಂಪ್ಯೂಟರ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಮೊಬೈಲ್ ಫೋನ್ಸ್, ರೇಡಿಯೋ ಆ್ಯಂಡ್ ಟಿ ವಿ. ಓಕೆ, ದಿಸ್ ಇಸ್ ದ ಯೂಸಸ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಅವರ್ ಡೈಲಿ ಲೈಫ್. ಸೊ ಹಾಫ್ ಆನ್ ಅವರ್ ಏನಾಗುತ್ತೆ ಅಂದರೆ ಮೊಬೈಲ್ ಇಲ್ಲ ಅಂದ್ರೆ ಇರೋಕ್ಕಾಗಲ್ಲ. ಸೊ ವಿತೌಟ್ ಎಲೆಕ್ಟ್ರಿಸಿಟಿ ಇರೋಕ್ಕಾಗತ್ತಂದ್ರೆ ಇಂಪಾಸಿಬಲ್. ಓಕೆ, ನೆಕ್ಸ್ಟ್ ಸೊ ವಾಟ್ ಈಸ್ ಆನ್ ಆಟಮ್? ಸೊ ಆಟಮ್ ಅಂದರೆ ಏನು?
ಸೊ ಆಟಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಪಾರ್ಟಿಕಲ್ ದಟ್ ಕನ್ಸಿಸ್ಟ್ ಆಫ್ ನ್ಯೂಕ್ಲಿಯಸ್. ಸೊ ಸೆಂಟ್ರ್ನಲ್ಲಿ ಇರೋದನ್ನ ಏನಂತೀವಿ ಅಂದರೆ ನ್ಯೂಕ್ಲಿಯಸ್ ಅಂತೀವಿ. ಕನ್ಸಿಡರ್ ದಿಸ್ ಇಮೇಜ್. ಇದು ಏನಾಗುತ್ತೆ ಅಂದರೆ ಒಂದು ಆಟಮ್, ಸೆಂಟ್ರ್ನಲ್ಲಿ ಇರೋದನ್ನ ಏನಂತೀವಿ ನ್ಯೂಕ್ಲಿಯಸ್ ಅಂತೀವಿ. ದ ನ್ಯೂಕ್ಲಿಯಸ್ ಕಂಟೈನ್ಸ್ ಒನ್ ಇಸ್ ನ್ಯೂಟ್ರಾನ್, ಇನ್ನೊಂದು ಪ್ರೋಟಾನ್ ಇರುತ್ತೆ. ಓಕೆ, ಸೊ ನ್ಯೂಟ್ರಾನ್ ಒಂದಿರುತ್ತೆ, ಇನ್ನೊಂದು ಪ್ರೋಟಾನ್ ಇರುತ್ತೆ. ಪ್ರೋಟಾನ್ ಅಂದರೆ ಪಾಸಿಟಿವ್ ಚಾರ್ಜ್. ಓಕೆ, ನ್ಯೂಟ್ರಾನ್ ಅಂದರೆ ನೆಗೆಟಿವ್ ಚಾರ್ಜಾ? ದಟ್ ಈಸ್ ರಾಂಗ್. ದರ್ ಈಸ್ ನೋ ಚಾರ್ಜ್ ಫಾರ್ ನ್ಯೂಟ್ರಾನ್, ಅಂದರೆ ನ್ಯೂಟ್ರಲ್ ಅಂತೀವಿ. ಸೊ ನ್ಯೂಟ್ರಾನ್ಗೆ ಏನಾಗುತ್ತೆ ಅಂದರೆ ಚಾರ್ಜ್ ಇಲ್ಲ, ಅದು ನ್ಯೂಟ್ರಲ್ ಇರ್ತೀವಿ. ಸೊ ಪ್ರೋಟಾನ್ ಅಂದರೆ ಪಾಸಿಟಿವ್, ನ್ಯೂಟ್ರಾನ್ ಅಂದರೆ ನ್ಯೂಟ್ರಲ್ ಚಾರ್ಜ್. ಓಕೆ, ಸೊ ನೆಕ್ಸ್ಟ್ ಇದು ಔಟರ್ ಆರ್ಬಿಟಲ್ಲಿ ಇರೋದು, ಇದು ಔಟರ್ ಆರ್ಬಿಟ್ ಅಂತೀವಿ, ಇಲ್ಲಾಂದರೆ ಶೆಲ್ ಅಂತೀವಿ. ಈ ಔಟರ್ ಆರ್ಬಿಟಲ್ಲಿ ಇರೋದನ್ನ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಅಂತೀವಿ. ಸೊ ಎಲೆಕ್ಟ್ರಾನ್ಸ್ ಅಂದರೆ ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಾನ್ ಹ್ಯಾಸ್ ನೆಗೆಟಿವ್ ಚಾರ್ಜ್. ಪ್ರೋಟಾನ್ ಅಂದರೆ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ಅಂದರೆ ನ್ಯೂಟ್ರಲ್ ಚಾರ್ಜ್, ಎಲೆಕ್ಟ್ರಾನ್ ಅಂದರೆ ನೆಗೆಟಿವ್ ಚಾರ್ಜ್. ಇದು ಲಾಸ್ಟ್ ಆರ್ಬಿಟ್. ಲಾಸ್ಟ್ ಆರ್ಬಿಟ್ ಅಂದರೆ ಇದು ಲಾಸ್ಟ್ ಲೇಯರಲ್ಲಿ ಇರೋದನ್ನ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂತೀವಿ. ಸೊ ವಾಟ್ ಈಸ್ ಮೀನ್ ಬೈ ವ್ಯಾಲೆನ್ಸ್ ಎಲೆಕ್ಟ್ರಾನ್? ಸೊ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಈಸ್ ನಥಿಂಗ್ ಬಟ್ ಫ್ರೀಲಿ ಮೂವಬಲ್ ಎಲೆಕ್ಟ್ರಾನ್ಸ್ ಅಂತೀವಿ. ಅಂದರೆ ಈ ಎಲೆಕ್ಟ್ರಾನ್ಸ್ ಮೇಲೆ ಏನೋ ಒಂದು ಫೋರ್ಸ್ ಕೊಟ್ಟರೆ ಆ ಎಲೆಕ್ಟ್ರಾನ್ ಏನಾಗುತ್ತೆ ಅಂದರೆ ಒಂದು ಆಟಮಿಂದ ಇನ್ನೊಂದು ಆಟಮ್ಗೆ ಜಂಪ್ ಆಗುತ್ತೆ. ಸೊ ಏನೋ ಒಂದು ಫೋರ್ಸ್ ಎಕ್ಸ್ಟರ್ನಲ್ ಆಗಿ ನಾವು ಫೋರ್ಸ್ ಕೊಟ್ಟರೆ ಒಂದು ಆಟಮಿಂದ ಇನ್ನೊಂದು ಆಟಮ್ಗೆ ಜಂಪ್ ಆಗುತ್ತೆ. ಆ ಥರ ಜಂಪ್ ಆಗೋವಾಗ ಒಂದು ಚಾರ್ಜ್ನ ಕ್ರಿಯೇಟ್ ಮಾಡುತ್ತೆ. ದಟ್ ಚಾರ್ಜ್ ಇಸ್ ಕಾಲ್ಡ್ ಎಸ್ ಕರೆಂಟ್. ಓಕೆ, ಇನ್ ಸಿಂಪಲ್ ವರ್ಡ್ಸ್ ಕರೆಂಟ್ ಡೆಫಿನೇಷನ್ ಏನಂದರೆ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಫ್ಲೋ ಆದರೆ ಅಲ್ಲಿ ಒಂದು ಚಾರ್ಜ್ ಫಾರ್ಮ್ ಆಗುತ್ತೆ. ದಟ್ ಚಾರ್ಜ್ ಇಸ್ ಕಾಲ್ಡ್ ಎಸ್ ಕರೆಂಟ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್, ಸೊ ನಿಮಗೆ ನ್ಯೂಮರಿಕಲ್ಸ್ನಲ್ಲಿ ಎಲೆಕ್ಟ್ರಾನ್ ವ್ಯಾಲ್ಯೂ ಗೊತ್ತಿರಬೇಕು. ಓಕೆ, ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಂದ್ರೆ ಎಲೆಕ್ಟ್ರಾನ್ಸ್ ವ್ಯಾಲ್ಯೂ ಗೊತ್ತಿರಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಒನ್ ಎಲೆಕ್ಟ್ರಾನ್ ಕೇಳಿದ್ರೆ 1.6023 ಇಂಟು 10⁻⁻19 ಕೂಲೂಮ್. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಒನ್ ಎಲೆಕ್ಟ್ರಾನ್ ಕೇಳಿದ್ರೆ 1.6023 ಇಂಟು 10⁻⁻19 ಕೂಲೂಮ್. ಕೂಲೂಮ್ ಈಸ್ ನಥಿಂಗ್ ಬಟ್ SI ಯೂನಿಟ್ ಆಫ್ ಚಾರ್ಜ್. ಓಕೆ, ಇದು ಎಲ್ಲಿ ಯೂಸ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ ಅಂದರೆ ನ್ಯೂಮರಿಕಲ್ಸ್ನಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್, ಸೊ ಒಂದು ಜನರಲ್ ಕಾನ್ಸೆಪ್ಟ್, ಹೌ ಡಸ್ ಎಲೆಕ್ಟ್ರಿಸಿಟಿ ರೀಚಸ್ ಅವರ್ ಹೋಮ್. ಓಕೆ, ಸೊ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತಾರೆ, ಅದು ಯಾವ ರೀತಿಯಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮನೆಗೆ ರೀಚ್ ಆಗುತ್ತೆ, ಅದನ್ನು ನೋಡೋಣ. ಫಸ್ಟ್ ಪವರ್ ಪ್ಲ್ಯಾಂಟ್. ಸೊ ಎಲೆಕ್ಟ್ರಿಸಿಟಿ ಎಲ್ಲಿ ಜನ್ರೇಟ್ ಮಾಡ್ತಾರೆ ಅಂದರೆ இந்த ಪವರ್ ಪ್ಲ್ಯಾಂಟಲ್ಲಿ. ಸೊ ಪವರ್ ಪ್ಲ್ಯಾಂಟ್ ಅಂದರೆ ಲೈಕ್ ಜನ್ರೇಟಿಂಗ್ ಸ್ಟೇಷನ್ ಅಂತೀವಿ. ಆ ಪವರ್ ಪ್ಲ್ಯಾಂಟಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಇರೋ ಸೋರ್ಸ್ನ ಯೂಸ್ ಮಾಡಿ ಆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡುತ್ತಾರೆ. ಯಾವ ಥರ ಸೋರ್ಸಸ್ ಇರುತ್ತೆ ಅಂದರೆ ಲೈಕ್ ರಿನ್ಯೂಯಬಲ್ ಸೋರ್ಸಸ್ ಇರುತ್ತೆ, ಇನ್ನೊಂದು ನಾನ್ ರಿನ್ಯೂಯಬಲ್ ಸೋರ್ಸಸ್ ಇರುತ್ತೆ. ಅದು ಒನ್ ಬೈ ಒನ್ ನೋಡೋಣ. ಸೊ ಪವರ್ ಪ್ಲ್ಯಾಂಟಲ್ಲಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಅಲ್ಲಿಂದ ಏನಾಗುತ್ತೆ ಅಂದರೆ ಟ್ರಾನ್ಸ್ಫಾರ್ಮರ್ ಒಂದು ಡಿವೈಸ್ಗೆ ಕೊಡ್ತೀವಿ. ಸೊ ವಾಟ್ ಈಸ್ ಮೀನ್ ಬೈ ಟ್ರಾನ್ಸ್ಫಾರ್ಮರ್? ಟ್ರಾನ್ಸ್ಫಾರ್ಮರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಸ್ಟ್ಯಾಟಿಕ್ ಪವರ್ ಟ್ರಾನ್ಸ್ಫರ್ ಡಿವೈಸ್ ಅಂತೀವಿ. ಪವರ್ನ ಏನಾಗುತ್ತೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲೋ ಪವರ್ ಟು ಹೈ ಪವರ್ ಆರ್ ಹೈ ಪವರ್ ಟು ಲೋ ಪವರ್. ಇದನ್ನೇನಾಗುತ್ತೆ ಅಂದರೆ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಟ್ರಾನ್ಸ್ಫಾರ್ಮರ್ ಒಂದು ಡಿವೈಸ್ನ ಯೂಸ್ ಮಾಡ್ತೀವಿ. ಆ ಟ್ರಾನ್ಸ್ಫಾರ್ಮರಿಂದ ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಲೈನ್ಗೆ ಬರುತ್ತೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಟ್ರಾನ್ಸ್ಮಿಷನ್ ಲೈನ್ ಅಂದರೆ ಇಟ್ ಆ್ಯಕ್ಟ್ ಆಸ್ ಎ ಇಂಟರ್ ಕನೆಕ್ಟೆಡ್ ಲಿಂಕ್ ಬಿಟ್ವೀನ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರಿಂದ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಷನ್ ಸಬ್ಸ್ಟೇಷನ್ಗೆ ಹೋಗುತ್ತೆ ಥ್ರೂ ದ ಟ್ರಾನ್ಸ್ಮಿಷನ್ ಲೈನ್. ಈ ಟ್ರಾನ್ಸ್ಫಾರ್ಮರ್ನಲ್ಲಿ ಏನಾಗುತ್ತೆ ಅಂದರೆ ಟೂ ಟೈಪ್ಸ್ ಇರುತ್ತೆ ಮೇನ್ಲಿ. ಒನ್ ಈಸ್ ಸ್ಟೆಪ್ ಅಪ್, ಅನದರ್ ಒನ್ ಈಸ್ ಸ್ಟೆಪ್ ಡೌನ್. ಸ್ಟೆಪ್ ಅಪ್ ಅಂದರೆ ಏನು? ಸೊ ಫ್ರಮ್ ಲೋ ವೋಲ್ಟೇಜ್ ಟು ಹೈ ವೋಲ್ಟೇಜ್. ಸೊ ಲೋ ವೋಲ್ಟೇಜಿಂದ ಹೈ ವೋಲ್ಟೇಜ್ನ ಪವರ್ನ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ ಹೈ ವೋಲ್ಟೇಜ್ ಟು ಲೋ ವೋಲ್ಟೇಜ್. ಸೊ ಅವಾಗ ಏನಾಗುತ್ತೆ ಅಂದರೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಲೈನ್, ಅಲ್ಲಿಂದ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಷನ್ ಸಬ್ಸ್ಟೇಷನ್. ಸೊ ಪವರ್ ಏನಾಗುತ್ತೆ ಅಂದರೆ ಜನರೇಟಿಂಗ್ ಸ್ಟೇಷನಿಂದ ಸಬ್ಸ್ಟೇಷನ್ಗೆ ಹೋಗುತ್ತೆ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ಗೆ ಥ್ರೂ ದ ಟ್ರಾನ್ಸ್ಮಿಷನ್ ಸ್ಟೇಷನ್. ಈ ಟ್ರಾನ್ಸ್ಮಿಷನಲ್ಲಿ ಏನಾಗುತ್ತೆ ಅಂದರೆ ಹೈ ವೋಲ್ಟೇಜ್ನಲ್ಲಿ ಇರುತ್ತೆ. ಪವರ್ ನೋಡಿದ್ರೆ ಆಪ್ರೇಟಿಂಗ್ ಏನಾಗುತ್ತೆ ಅಂದರೆ ರೇಂಜ್ ನೋಡಿದ್ರೆ ಹೈ ವೋಲ್ಟೇಜಲ್ಲಿ ಇರುತ್ತೆ. ಅಲ್ಲಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ಗೆ ಹೋಗುತ್ತೆ. ಈ ಡಿಸ್ಟ್ರಿಬ್ಯೂಷನ್ ಸ್ಟೇಷನಿಂದ ಇಲ್ಲಿರೋ ವೋಲ್ಟೇಜ್ ಏನಾಗುತ್ತೆ ಅಂದರೆ ತುಂಬ ಲೋ ಇರುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಸಪ್ರೇಟ್ ಲೈಕ್ ಟ್ರಾನ್ಸ್ಫಾರ್ಮರಿಂದ ಏನಾಗುತ್ತೆ ಅಂದರೆ ಫೈನಲ್ ಆಗಿ ಕನ್ಸ್ಯೂಮರ್ ಪ್ಲೇಸ್ಗೆ ಹೋಗುತ್ತೆ. ಫೈನಲ್ ಆಗಿ ನಮ್ಮ ಮನೆಗೆ ಬರೋ ಸಪ್ಲೈ ಎಷ್ಟು ವೋಲ್ಟೇಜ್ ಇರುತ್ತೆ ಅಂದರೆ 230 ವೋಲ್ಟೇಜ್ 50 ಹರ್ಟ್ಸ್ ಇರುತ್ತೆ. ದ ಸಪ್ಲೈ ವೋಲ್ಟೇಜ್ ಇಸ್ 230 ವೋಲ್ಟೇಜ್ 50 ಹರ್ಟ್ಸ್ ಇರುತ್ತೆ. ದಟ್ ಈಸ್ AC ಸಪ್ಲೈ ಅಂತೀವಿ, ಅಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ. ಸೊ DC ಕರೆಂಟ್ ಯೂಸ್ ಮಾಡೋಕ್ಕಾಗಲ್ಲ. ವೈ ಮೀನ್ಸ್ DC ಕರೆಂಟ್ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಟ್ ಮಾಡಿದ್ರೆ ಟ್ರಾನ್ಸ್ಮಿಷನ್ನಲ್ಲಿ ಜಾಸ್ತಿ ಲಾಸಸ್ ಆಗುತ್ತೆ. ದ ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್. ದಟ್ಸ್ ವೈ
ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ವಿ ಆರ್ ಯೂಸಿಂಗ್ ಅಲ್ಟರ್ನೇಟಿಂಗ್ ಕರೆಂಟ್. ಓಕೆ, ಇನ್ನು ಒಂದು ಡಿ ಸಿ ಕರೆಂಟ್ ಏನಾಗುತ್ತೆ ಅಂದರೆ either ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಮಾಡೋಕ್ಕಾಗಲ್ಲ. ಸೊ ಎ ಸಿ ಕರೆಂಟ್ ಏನಾಗುತ್ತೆ ಅಂದರೆ either ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಮಾಡ್ಬೋದು. ಓಕೆ, ಸೊ ಹೌ ಡಸ್ ದ ಎಲೆಕ್ಟ್ರಿಸಿಟಿ ರೀಚಸ್ ಅವರ್ ಹೋಮ್ ಮೀನ್ಸ್, ಸೊ ಪವರ್ ಪ್ಲ್ಯಾಂಟಲ್ಲಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ ವಿತ್ ದ ವೇರಿಯಸ್ ಕೈಂಡ್ ಆಫ್ ಸೋರ್ಸಸ್. ನಮ್ಮ ಹತ್ರ ಯಾವ ಥರ ಸೋರ್ಸಸ್ ಇದೆಯೋ ಅದನ್ನು ಯೂಟಿಲೈಸ್ ಮಾಡಿ ಪವರ್ನ ಜನ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರಿಂದ ಟ್ರಾನ್ಸ್ಮಿಷನ್ ಲೈನ್, ಅಲ್ಲಿಂದ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಷನ್ ಸ್ಟೇಷನ್, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್, ನೆಕ್ಸ್ಟ್ ಟ್ರಾನ್ಸ್ಫಾರ್ಮರಿಂದ ಕನ್ಸ್ಯೂಮರ್ ಪ್ಲೇಸ್. ಓಕೆ, ಸೊ ಈ ರೀತಿಯಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ವಾಟ್ ಆರ್ ದ ಡಿಫ್ರೆಂಟ್ ನ್ಯಾಚುರಲ್ ರಿಸೋರ್ಸಸ್. ಓಕೆ, ಸೊ ಯಾವ ಥರ ಸೋರ್ಸಸ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ದ ನ್ಯಾಚುರಲ್ ರಿಸೋರ್ಸಸ್ ದಟ್ ಈಸ್ ಮೆಟೀರಿಯಲ್, ಅದೇನಾಗುತ್ತೆ ಅಂದರೆ ಒಂಥರ ಮೆಟೀರಿಯಲ್ ದಟ್ ಆರ್ ಅವೈಲಬಲ್ ಫ್ರಮ್ ದ ಅರ್ತ್ ದಟ್ ಆರ್ ಯೂಸ್ಡ್ ಟು ಸಪೋರ್ಟ್ ಅವರ್ ಲೈಫ್ ಆ್ಯಂಡ್ ಮೀಟ್ ಪೀಪಲ್ ನೀಡ್ಸ್. ಓಕೆ, ನಮ್ಮ ನೆಸೆಸಿಟಿನ ಏನಾಗುತ್ತೆ ಅಂದರೆ ಫುಲ್ಫಿಲ್ ಮಾಡೋಕ್ಕೆ ಆ ಸೋರ್ಸಸ್ನ ಯೂಟಿಲೈಸ್ ಮಾಡ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ 2 ಟೈಪ್ಸ್ ಇರುತ್ತೆ. ಒನ್ ಈಸ್ ರಿನ್ಯೂವಬಲ್ ಸೋರ್ಸಸ್ ಅಂತೀವಿ. ಸೊ ರಿನ್ಯೂವಬಲ್ ಸೋರ್ಸಸ್ ಆರ್ ಅದರ್ವೈಸ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಓಕೆ, ಸೊ ರಿನ್ಯೂವಬಲ್ ಸೋರ್ಸಸ್ಗೆ ಅನದರ್ ನೇಮ್ ಈಸ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ನೆಕ್ಸ್ಟ್ ಟೈಪ್ ಈಸ್ ನಾನ್ ರಿನ್ಯೂವಬಲ್ ಸೋರ್ಸಸ್ ಅಂತೀವಿ. ಸೊ ಇದಕ್ಕೆ ಅನದರ್ ನೇಮ್ ನೋಡಿದ್ರೆ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಕನ್ವೆನ್ಷನಲ್ ಮೀನ್ಸ್ ಟ್ರೆಡಿಷ್ನಲ್. ಓಕೆ, ಒಂದು ಸ್ಟ್ಯಾಂಡರ್ಡ್ ವೇನಲ್ಲಿ ಏನಾಗುತ್ತೆ ಅಂದರೆ ಜನ್ರೇಟ್ ಮಾಡೋದು. ಓಕೆ, ಸೊ ನ್ಯಾಚುರಲ್ ರಿಸೋರ್ಸಸ್ ಅದರಲ್ಲಿ ಟೈಪ್ಸ್ ನೋಡಿದ್ರೆ ರಿನ್ಯೂವಬಲ್ ಸೋರ್ಸಸ್ ಆರ್ ಅದರ್ವೈಸ್ ನಾನ್ ಕನ್ವೆನ್ಷನಲ್ ಅಂತೀವಿ. ನಾನ್ ರಿನ್ಯೂವಬಲ್ ಸೋರ್ಸಸ್ ಆರ್ ಅದರ್ವೈಸ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಓಕೆ, ಈಗ 1 by 1 ನೋಡೋಣ. ಸೊ ರಿನ್ಯೂವಬಲ್ ಸೋರ್ಸಸ್ ಅಂದರೆ ದಟ್ ಆರ್ ದ ಸೋರ್ಸಸ್ ದಟ್ ಕ್ಯಾನಾಟ್ ಬಿ ಡೆಪ್ಲೀಟೆಡ್. ದಟ್ ಮೀನ್ಸ್ ಡಿಪ್ಲೀಟೆಡ್ ಮೀನ್ಸ್ ಕಂಪ್ಲೀಟೆಡ್. ಅದೇನಾಗುತ್ತೆ ಅಂದರೆ ಬೇಗ ಕಂಪ್ಲೀಟ್ ಆಗಲ್ಲ. ಓಕೆ, ಇಟ್ ವಿಲ್ ಬಿ ಆಲ್ವೇಸ್ ಅವೈಲಬಲ್ ಇರುತ್ತೆ ಆ್ಯಂಡ್ ದಟ್ ಕುಡ್ ಬಿ ರೀಯೂಸ್ಡ್. ಎಕ್ಸಾಂಪಲ್, ಸೊ ರಿನ್ಯೂವಬಲ್ ಸೋರ್ಸಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ವಾಟರ್. ಆ ವಾಟರ್ನ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ. ದ ವಾಟರ್ ಈಸ್ ಆಲ್ವೇಸ್ ಅವೈಲಬಲ್. ಓಕೆ, ಸೊ ಅದು ಏನಾಗುತ್ತೆ ಅಂದರೆ ಆಲ್ವೇಸ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್ ಆ್ಯಂಡ್ ದಸ್ ಕುಡ್ ಬಿ ರೀಯೂಸ್ಡ್. ಫಾರ್ ಎಕ್ಸಾಂಪಲ್, ವಾಟರ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಈಗ ಏನಾಗುತ್ತೆ ಅಂದರೆ ರಿಮೈನಿಂಗ್ ಇರೋ ವೇಸ್ಟ್ ವಾಟರ್ ಏನಾಗುತ್ತೆ ಅಂದರೆ ಅಗ್ರಿಕಲ್ಚರ್ ಪರ್ಪಸ್ಗೆ ಏನಾಗುತ್ತೆ ಅಂದರೆ ರೀಯೂಸ್ ಮಾಡ್ಕೊಬೋದು. ಓಕೆ, ಇಟ್ ವಿಲ್ ಬಿ ಆಲ್ವೇಸ್ ಅವೈಲಬಲ್ ಆ್ಯಂಡ್ ದಸ್ ಕುಡ್ ಬಿ ರೀಯೂಸ್ ಮಾಡ್ಬೋದು. ನೆಕ್ಸ್ಟ್ ದ ವೇರಿಯಸ್ ಟೈಪ್ಸ್ ಆಫ್ ರಿನ್ಯೂವಬಲ್ ಸೋರ್ಸಸ್ ಆರ್. ಸೊ ರಿನ್ಯೂವಬಲ್ ಸೋರ್ಸಸ್ಗೆ ಟೈಪ್ಸ್ ಏನೇನು ಟೈಪ್ಸ್ ಇದೆ ಅಂದರೆ ಒನ್ ಈಸ್ ಸನ್ಲೈಟ್ ಅಂದರೆ ಲೈಕ್ ಸೋಲಾರ್ ಪವರ್ ಪ್ಲ್ಯಾಂಟ್. ನೆಕ್ಸ್ಟ್ ವಿಂಡ್ ಎನರ್ಜಿ. ನೆಕ್ಸ್ಟ್ ವಾಟರ್ ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಅಂತೀವಿ. ಸೊ ವಾಟರ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಸಾಯಿಲ್, ಇನ್ನೊಂದು ಬಯೋಗ್ಯಾಸ್. ಸೊ ಬಯೋಗ್ಯಾಸ್ ಅಂದರೆ ಲೈಕ್ ಅನಿಮಲ್ ವೇಸ್ಟ್, ಪ್ಲಾಂಟ್ ವೇಸ್ಟ್ ಆ ಥರ ಮೆಟೀರಿಯಲ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಓಕೆ, ಸೊ ರಿನ್ಯೂವಬಲ್ ಸೋರ್ಸಸ್. ನೆಕ್ಸ್ಟ್ ಅದರದ್ದು ಏನಾಗುತ್ತೆ ಅಂದರೆ ವೇರಿಯಸ್ ಟೈಪ್ಸ್ ಆಫ್ ರಿನ್ಯೂವಬಲ್ ಸೋರ್ಸಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ನಾನ್ ರಿನ್ಯೂವಬಲ್ ಸೋರ್ಸಸ್. ಓಕೆ, ನಾನ್ ರಿನ್ಯೂವಬಲ್ ಸೋರ್ಸಸ್ಗೆ ಅನದರ್ ನೇಮ್ ಈಸ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ನ್ಯಾಚುರಲ್ ರಿಸೋರ್ಸಸ್ ದಟ್ ಆರ್ ಲಿಮಿಟೆಡ್ ಇನ್ ಕ್ವಾಂಟಿಟಿ. ಓಕೆ, ಅದರದ್ದು ಕ್ವಾಂಟಿಟಿ ಏನಾಗುತ್ತೆ ಅಂದರೆ ಓನ್ಲಿ ಲಿಮಿಟೆಡ್ ಲೆವೆಲಲ್ಲಿ ಇರುತ್ತೆ. ಅದನ್ನು ನಾನ್ ರಿನ್ಯೂವಬಲ್ಸ್ ರಿಸೋರ್ಸಸ್ ಅಂತೀವಿ. ದಟ್ ಆರ್ ರೆಫರ್ಡ್ ಟು ನಾನ್ ರಿನ್ಯೂವಬಲ್ ರಿಸೋರ್ಸಸ್. ದೀಸ್ ರಿಸೋರ್ಸಸ್ ಕ್ಯಾನಾಟ್ ಬಿ ರೀಜನರೇಟೆಡ್ ಇನ್ ಎ ಶಾರ್ಟ್ ಡ್ಯೂರೇಷನ್ಸ್. ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಮತ್ತೆ ರೀಜನರೇಟ್ ಮಾಡೋಕ್ಕಾಗುತ್ತಾ ಅಂದರೆ ಇಂಪಾಸಿಬಲ್. ಓಕೆ, ಫಾರ್ ಎಕ್ಸಾಂಪಲ್ ಕೋಲ್ ಈಸ್ ಅಂಡರ್ ನಾನ್ ರಿನ್ಯೂವಬಲ್ ರಿಸೋರ್ಸ್ನಲ್ಲಿ ಬರುತ್ತೆ. ಆ ಕೋಲ್ ಹೆಂಗೆ ಫಾರ್ಮ್ ಆಗುತ್ತೆ ಅಂದರೆ ಡೆಡ್ ಪ್ಲ್ಯಾಂಟ್ಸ್ ಇರುತ್ತೆ. ಅದೇನಾಗುತ್ತೆ ಅಂದರೆ ಅರ್ಥಲ್ಲಿ ಡಿಕಂಪೋಸ್ ಆಗೋವಾಗ ಆ ಪ್ಲ್ಯಾಂಟಲ್ಲಿ ಇರೋ ನೈಟ್ರೋಜನ್ ಆಕ್ಸಿಜನ್ ಕಾಂಪೋನೆಂಟ್ ಏನಾಗುತ್ತೆ ಅಂದರೆ ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕಾರ್ಬನ್ ಆಗಿ ಕನ್ವರ್ಟ್ ಆಗಿ ನಮ್ಮ ಕೋಲ್ ಆಗಿ ಫಾರ್ಮ್ ಆಗುತ್ತೆ. ಸೊ ಈ ಥರ ಪ್ರಾಸೆಸ್ ಫಾರ್ಮ್ ಆಗಬೇಕಂದ್ರೆ ಇಟ್ ವಿಲ್ ಟೇಕ್ 200 to 300 ಇಯರ್ಸ್, ಮೋರ್ ದೆನ್ 200 to 300 ಇಯರ್ಸ್ ಆಗುತ್ತೆ. ಒಂದು ಲಾಂಗ್ ಡ್ಯೂರೇಷನ್ಸ್ ಆಗುತ್ತೆ. ಶಾರ್ಟ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ರೀಜನ್ರೇಟ್ ಮಾಡೋಕ್ಕೆ ಆಗಲ್ಲ. ಓಕೆ, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ನಾನ್ ರಿನ್ಯೂವಬಲ್ ರಿಸೋರ್ಸ್ ಅಂತೀವಿ. ದೀಸ್ ರಿಸೋರ್ಸಸ್ ಕ್ಯಾನಾಟ್ ಬಿ ರೀಯೂಸ್ಡ್. ಸೊ ಇನ್ನೊಂದು ಡ್ರಾಬ್ಯಾಕ್ ಏನಂದರೆ ಈ ಸೋರ್ಸಸ್ನ ಏನಾಗುತ್ತೆ ಅಂದರೆ ಮತ್ತೆ ರೀಯೂಸ್ ಮಾಡೋಕ್ಕೆ ಆಗಲ್ಲ. ಓಕೆ, ದ ವೇರಿಯಸ್ ಟೈಪ್ಸ್ ಆಫ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಆರ್ ಫಾಸಿಲ್ ಫ್ಯೂಯಲ್ಸ್. ಸೊ ಫಾಸಿಲ್ ಫ್ಯೂಯಲ್ಸ್ ಅಂದರೆ ಲೈಕ್ ಪೆಟ್ರೋಲಿಯಂ, ಡೀಸೆಲ್ ಅದೆಲ್ಲ ಫಾಸಿಲ್ ಫ್ಯೂಲ್ಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಕೋಲ್. ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್ ಅಂದರೆ ಲೈಕ್ ಮೀಥೇನ್, ಈಥೇನ್, ಪ್ರೊಪೇನ್, ಬೆಂಟೇನ್ ಅದೆಲ್ಲ ಏನಾಗುತ್ತೆ ನ್ಯಾಚುರಲ್ ಗ್ಯಾಸ್. ನೆಕ್ಸ್ಟ್ ಪೆಟ್ರೋಲಿಯಂ ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಒನ್, ಇದು ಎರಡು ಕಂಪೇರ್ ಮಾಡಿ ಕೊಟ್ಟಿದ್ದೀನಿ, ಲಿಸನ್.
ಸೊ ರಿನ್ಯೂಯಬಲ್ ಎನರ್ಜಿ, ನಾನ್ ರಿನ್ಯೂಯಬಲ್ ಎನರ್ಜಿ. ಸೊ ರಿನ್ಯೂಯಬಲ್ ಎನರ್ಜಿಗೆ ಅನದರ್ ನೇಮ್ ಇಸ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ನಾನ್ ರಿನ್ಯೂಯಬಲ್ ಎನರ್ಜಿಗೆ ಅನದರ್ ನೇಮ್ ಇಸ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಸೊ ಇದರಲ್ಲಿ ಯಾವ ಥರ ಕ್ಯಾಟಗರೀಸ್ ಬರುತ್ತೆ? ಫಾರ್ ಎಕ್ಸಾಂಪಲ್ ವಿಂಡ್ ಇಸ್ ರಿನ್ಯೂಯಬಲ್ ಎನರ್ಜಿ. ಹೈಡ್ರೋ ಪವರ್, ಹೈಡ್ರೋ ಅಂದರೆ ಲೈಕ್ ವಾಟರ್. ಸೊ ವಾಟರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ. ದ ವಾಟರ್ ಈಸ್ ರಿನ್ಯೂಯಬಲ್ ಎನರ್ಜಿ, ರಿನ್ಯೂಯಬಲ್ ಸೋರ್ಸಸ್ ಅಂತೀವಿ. ನೆಕ್ಸ್ಟ್ ಸೋಲಾರ್. ಸೊ ಸೋಲಾರಿಂದ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ. ದ ಸೋಲಾರ್ ಈಸ್ ರಿನ್ಯೂಯಬಲ್ ಸೋರ್ಸ್. ಓಕೆ. ನೆಕ್ಸ್ಟ್ ಜಿಯೋಥರ್ಮಲ್. ಜಿಯೋಥರ್ಮಲ್ ಅಂದರೆ ಜಿಯೋ ಅಂದರೆ ಅರ್ತ್, ಥರ್ಮಲ್ ಅಂದರೆ ಹೀಟ್. ಅರ್ತ್ ಟೆಂಪ್ರೇಚರಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ, ಅದು ಜಿಯೋಥರ್ಮಲ್. ಸೊ ಅದೇನಾಗುತ್ತೆ ಅಂದರೆ ರಿನ್ಯೂಯಬಲ್ ಕ್ಯಾಟಗರಿನಲ್ಲಿ ಬರುತ್ತೆ. ಇನ್ನೊಂದು ಬಯೋಮಾಸ್ ಅಂದರೆ ಲೈಕ್ ಅನಿಮಲ್ ವೇಸ್ಟ್, ಪ್ಲಾಂಟ್ ವೇಸ್ಟ್, ಈ ಥರ ಮೆಟೀರಿಯಲ್ಸಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ, ಅದು ಬಯೋಮಾಸ್. ಸೊ ದೀಸ್ ಆರ್ ದ ಅಂಡರ್ ರಿನ್ಯೂಯಬಲ್ ಎನರ್ಜಿ ಕ್ಯಾಟಗರೀಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ನಾನ್ ರಿನ್ಯೂಯಬಲ್ ಎನರ್ಜಿ ಕ್ಯಾಟಗರಿ ನೋಡಿದ್ರೆ, ಒನ್ ಇಸ್ ಆಯಿಲ್, ಫಾಸಿಲ್ ಫ್ಯೂಲ್ಸ್ ಲೈಕ್ ಪೆಟ್ರೋಲಿಯಂ, ಡೀಸೆಲ್ ಅದೆಲ್ಲ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದು ನಾನ್ ರಿನ್ಯೂಯಬಲ್ ಕ್ಯಾಟಗರಿ. ನೆಕ್ಸ್ಟ್ ಕೋಲ್, ನಾನ್ ರಿನ್ಯೂಯಬಲ್ ಎನರ್ಜಿ. ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ. ಸೊ ನ್ಯೂಕ್ಲಿಯರ್ ಪವರ್ ಪ್ಲಾಂಟಲ್ಲಿ ಏನಾಗುತ್ತೆ ಅಂದರೆ ನಾನ್ ರಿನ್ಯೂಯಬಲ್ ಎನರ್ಜಿ ಅಂಡರ್ನಲ್ಲಿ ಬರುತ್ತೆ. ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್, ಅದೇನಾಗುತ್ತೆ ನಾನ್ ರಿನ್ಯೂಯಬಲ್ ಎನರ್ಜಿನಲ್ಲಿ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್ ಬೈ ಒನ್, ಫಾರ್ ಎಕ್ಸಾಂಪಲ್ ಇವಾಗ ಕೋಲ್ ಪವರ್ ಪ್ಲಾಂಟಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತಾರೆ ಒನ್ ಬೈ ಒನ್ ನೋಡೋಣ. ಸೊ ಕೋಲ್ ಪವರ್. ಸೊ ಫಸ್ಟ್ ಕೋಲ್ ಪವರಲ್ಲಿ ಮೇನ್ ಸೋರ್ಸ್ ಇಸ್ ಕೋಲ್. ದ ಕೋಲ್ ಪವರ್ ಈಸ್ ರಿನ್ಯೂಯಬಲ್ ಆರ್ ನಾನ್ ರಿನ್ಯೂಯಬಲ್ ಕೇಳಿದ್ರೆ ನಾನ್ ರಿನ್ಯೂಯಬಲ್ ರಿಸೋರ್ಸ್ನಲ್ಲಿ ಬರುತ್ತೆ. ದ ಮೋಸ್ಟ್ ಪವರ್ ಪ್ಲಾಂಟ್ ಯೂಸ್ ಕೋಲ್ ಫೈರ್ ಸ್ಟೀಮ್ ಟರ್ಬೈನ್ಸ್ ಟು ಜನ್ರೇಟ್ ಪವರ್. ಓಕೆ. ಸೊ ಮೋಸ್ಟ್ ಆಫ್ ದ ಪವರ್ ಪ್ಲಾಂಟಲ್ಲಿ ಏನಾಗುತ್ತೆ ಅಂದರೆ ಕೋಲ್ನ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನೇ ಜನ್ರೇಟ್ ಮಾಡ್ತಾರೆ. ಎ ಫ್ಯೂ ಕನ್ವರ್ಟ್ ಕೋಲ್ ಟು ಗ್ಯಾಸ್ ಬಿಫೋರ್ ಯೂಸಿಂಗ್ ಇಟ್ ಟರ್ಬೈನ್ಸ್. ಸೊ ಅದ್ರಲ್ಲಿ ಏನಾಗುತ್ತೆ ಅಂದರೆ ಗ್ಯಾಸ್ ಫಾರ್ಮ್ಗೆ ಏನಾಗುತ್ತೆ ಅಂದರೆ ಕನ್ವರ್ಟ್ ಮಾಡ್ತಾರೆ ಬಿಫೋರ್ ಯೂಸಿಂಗ್ ಇಟ್ ಟರ್ಬೈನ್ಸ್. ಆ ಟರ್ಬೈನ್ಸ್ಗೆ ಏನಾಗುತ್ತೆ ಅಂದರೆ ಬರೋಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ಗ್ಯಾಸ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾರೆ. ಓಕೆ. ಸೊ ಲುಕ್ ಅಟ್ ದಿಸ್ ಇಮೇಜ್. ಓಕೆ. ಈ ಇಮೇಜ್ ನೋಡಿ, ಕೋಲ್ ಪವರ್ ಪ್ಲಾಂಟಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತಾರೆ ಈಸಿಯಾಗಿ ಏನಾಗುತ್ತೆ ಅಂದರೆ ಅರ್ಥ ಆಗುತ್ತೆ. ಓಕೆ. ಸೊ ಲಿಸನ್, ಈ ಕೋಲ್ ಏನಾಗುತ್ತೆ ಅಂದರೆ ಲೈಕ್ ಸಾಲಿಡ್ ಫಾರ್ಮ್ನಲ್ಲಿ ಇರುತ್ತೆ, ಅದನ್ನೇನಾಗುತ್ತೆ ಅಂದರೆ ಪೌಡರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಬಾಯ್ಲರ್ ಸೆಟಪ್ ಇರುತ್ತೆ. ಸೊ ಆ ಬಾಯ್ಲರಲ್ಲಿ ಏನಾಗುತ್ತೆ ಅಂದರೆ ವಾಟರ್ ಇರುತ್ತೆ. ಈ ಕೋಲ್ನ ಏನು ಮಾಡ್ತಾರೆ ಅಂದರೆ ಬರ್ನ್ ಮಾಡ್ತಾರೆ. ಓಕೆ. ಸೊ ಇದು ಬರ್ನ್ ಮಾಡುವಾಗ ಏನಾಗುತ್ತೆ ಅಂದರೆ ಇಲ್ಲಿರೋ ವಾಟರ್, ಬಾಯ್ಲರಲ್ಲಿರೋ ವಾಟರ್ ಏನಾಗುತ್ತೆ ಅಂದರೆ ಬಾಯ್ಲ್ ಆಗುತ್ತೆ. ಸೊ ಇದು ವಾಟರ್ ಬಾಯ್ಲ್ ಆಗೋವಾಗ ಏನಾಗುತ್ತೆ ಅಂದರೆ ಅಲ್ಲಿಂದ ಏನಾಗುತ್ತೆ ಅಂದರೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಟೀಮ್ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಟರ್ಬೈನ್ ಸೆಟಪ್ ಇರುತ್ತೆ. ಟರ್ಬೈನ್ ಅಂದರೆ ಲೈಕ್ ಫ್ಯಾನ್ ಥರ ಇರುತ್ತೆ. ಈ ಸ್ಟೀಮ್ ಏನಾಗುತ್ತೆ ಅಂದರೆ ಈ ಟರ್ಬೈನಲ್ಲಿ ಹೋಗಿ ಟಚ್ ಮಾಡೋವಾಗ ಆ ಟರ್ಬೈನ್ ಏನಾಗುತ್ತೆ ಅಂದರೆ ರೊಟೇಟ್ ಆಗುತ್ತೆ. ಸೊ ಈ ಥರ ಟರ್ಬೈನ್ ರೊಟೇಟ್ ಆಗೋವಾಗ ಅಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ದಟ್ ಎನರ್ಜಿ ಈಸ್ ಕಾಲ್ಡ್ ಎಸ್ ಮೆಕ್ಯಾನಿಕಲ್ ಎನರ್ಜಿ. ಸೊ ಅಲ್ಲಿ ಫಾರ್ಮ್ ಆಗೋ ಎನರ್ಜಿನ ಏನಾಗುತ್ತೆ ಮೆಕ್ಯಾನಿಕಲ್ ಎನರ್ಜಿ ಅಂತೀವಿ. ದಿಸ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಈ ಮೆಕ್ಯಾನಿಕಲ್ ಎನರ್ಜಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಜನ್ರೇಟರ್. ಓಕೆ. ಜನ್ರೇಟರ್ ಒಂದು ಸೆಟಪ್ ಇರುತ್ತೆ. ಆ ಸೆಟಪ್ನಲ್ಲಿ ಏನಾಗುತ್ತೆ ಅಂದರೆ ಒಂದು ಮ್ಯಾಗ್ನೆಟ್, ಕಾಯಿಲ್ ಈ ಥರ ಸೆಟಪ್ ಇರುತ್ತೆ. ಈ ಜನ್ರೇಟರ್ದ ಫಂಕ್ಷನ್ ಏನಂದರೆ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಕ್ವಶನಲ್ಲಿ ಕೇಳ್ಬೋದು, ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ವಿಚ್ ಡಿವೈಸ್ ಕೇಳ್ಬೋದು, ದಟ್ ಈಸ್ ಕಾಲ್ಡ್ ಜನ್ರೇಟರ್. ಆ ಜನ್ರೇಟರ್ ಸೆಟಪ್ ಏನು ಮಾಡುತ್ತೆ, ಈ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಈ ಎಲೆಕ್ಟ್ರಿಕಲ್ ಎನರ್ಜಿ ಏನು ಮಾಡ್ತೀವಿ ಅಂದರೆ ಪವರ್ ಲೈನ್ಸ್ ಲೈಕ್ ಟ್ರಾನ್ಸ್ಮಿಷನ್ ಲೈನ್ಸ್ ಕೊಡ್ತೀವಿ. ಅಲ್ಲಿಂದ ಟ್ರಾನ್ಸ್ಮಿಷನ್, ಸಬ್ಸ್ಟೇಷನ್ ಲೈಕ್ ಡಿಸ್ಟ್ರಿಬ್ಯೂಷನ್, ನೆಕ್ಸ್ಟ್ ಫೈನಲ್ ಆಗಿ ಏನಾಗುತ್ತೆ ಅಂದರೆ ಕನ್ಸ್ಯೂಮರ್ ಪ್ಲೇಸ್ಗೆ ಬರುತ್ತೆ. ಸೊ ಈ ವೇನಲ್ಲಿ ಏನಾಗುತ್ತೆ ಅಂದರೆ ಕೋಲ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತಾರೆ. ಓಕೆ. ಸೊ ನೆಕ್ಸ್ಟ್, ಸೊ ಈ ಕೋಲ್ ಪವರ್ ಪ್ಲಾಂಟಲ್ಲಿರೋ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅದನ್ನು ನೋಡೋಣ. ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ಈಸ್ ಚೀಪರ್ ದೆನ್ ಅದರ್ ಫಾಸಿಲ್ ಫ್ಯೂಲ್ಸ್. ದ ಕೋಲ್ ರೇಟ್ ಏನಾಗುತ್ತೆ ಅಂದರೆ ತುಂಬ ಏನಾಗುತ್ತೆ ಅಂದರೆ ಕಡಿಮೆ ಇರುತ್ತೆ ಕಂಪೇರ್ ಟು ಫಾಸಿಲ್ ಫ್ಯೂಲ್ಸ್ ಲೈಕ್ ಪೆಟ್ರೋಲ್, ಡೀಸೆಲ್. ಸೊ ಪೆಟ್ರೋಲ್ ರೇಟ್ ಒಂದು 100 ರೂಪೀಸ್ ಇಟ್ಕೊಳ್ಳಿ. ಸೊ 100 ರೂಪೀಸ್ ಇದ್ದರೆ ಕೋಲ್ ರೇಟ್ ಏನಿರುತ್ತಪ್ಪ ಒಂದು 60 ರೂಪೀಸ್ ಇರುತ್ತೆ. ಫಾಸಿಲ್ ಫ್ಯೂಲ್ಸ್ನ ಕಂಪೇರ್ ಮಾಡುವಾಗ ಕೋಲ್ ರೇಟ್ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ಇರುತ್ತೆ. ನೆಕ್ಸ್ಟ್ ಈಸಿ ಟು ಸ್ಟೋರ್. ಈ ಕೋಲ್ನ ಏನಾಗುತ್ತೆ ಅಂದರೆ ಒಂದು ಸೆಪ್ರೇಟ್ ಗೋಡೌನ್ ಥರ ಫಾರ್ಮ್ ಮಾಡಿ ಈಸಿಲಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಸ್ಟೋರ್ ಮಾಡ್ಕೊಬೋದು. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಅದರ್ ಫಾರ್ಮ್ಸ್. ಓಕೆ. ಒಂದು ಸಾಲಿಡ್ ಫಾರ್ಮ್ನ ಇರೋದನ್ನ ಏನಾಗುತ್ತೆ ಅಂದರೆ ಲೈಕ್ ಪೌಡರ್, ನೆಕ್ಸ್ಟ್ ಇಲ್ಲ ಗ್ಯಾಸ್ ಫಾರ್ಮ್ಗೆ ಏನಾಗುತ್ತೆ ಅಂದರೆ ಕನ್ವರ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಅನದರ್ ಪಾಯಿಂಟ್ ನೋಡಿದ್ರೆ ಸಿಂಪಲ್ ಬರ್ನಿಂಗ್ ಪ್ರಾಸೆಸ್. ಬರ್ನಿಂಗ್ ಪ್ರಾಸೆಸ್ ಏನಾಗುತ್ತೆ ಅಂದರೆ ತುಂಬ ಸಿಂಪಲ್ ಇರುತ್ತೆ. ಸಾಲಿಡ್ ಇರೋದನ್ನು ಪೌಡ್ರಿಗೆ ಕನ್ವರ್ಟ್ ಮಾಡಿ ಲೈಕ್ ಬರ್ನ್ ಮಾಡಿದ್ರೆ
ಸೊ ಅದೇನಾಗುತ್ತೆ ಅಂದರೆ ಹೀಟ್ ಆಗುತ್ತೆ, ಅಲ್ಲಿರೋ ಬಾಯ್ಲರ್ ಏನಾಗುತ್ತೆ ಅಂದರೆ ಬಾಯ್ಲರಲ್ಲಿ ವಾಟರ್ ಹೀಟ್ ಆಗುತ್ತೆ, ಅವಾಗ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಕೋಲ್ಡ್ ಪವರ್ ಪ್ಲ್ಯಾಂಟ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ, ಸೊ ಇದರಲ್ಲಿ ಯಾವ ಥರ ಡಿಸ್ಅಡ್ವಾಂಟೇಜಸ್ ಇದೆ ನೋಡಿದ್ರೆ, ದ ರನ್ನಿಂಗ್ ಕಾಸ್ಟ್ ಈಸ್ ಹೈ. ಓಕೆ, ಒಂದು ಪವರ್ ಪ್ಲ್ಯಾಂಟ್ ಅದರ ರನ್ ಮಾಡಬೇಕಂದ್ರೆ ಕಾಸ್ಟ್ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಏನೋ ಒಂದು ಇನ್ಸ್ಟಾಲೇಷನ್ ಈಸ್ ಲಾರ್ಜ್. ಓಕೆ, ಆ ಪವರ್ ಪ್ಲ್ಯಾಂಟ್ ಏನಾಗುತ್ತೆ ಅಂದರೆ ಇನ್ಸ್ಟಾಲ್ ಮಾಡಬೇಕಂದ್ರೆ ಇಟ್ ರೆಕ್ವೈರ್ಸ್ ಲಾರ್ಜರ್ ಏರಿಯಾ. ಸೊ ಜಾಸ್ತಿ ಏನಾಗುತ್ತೆ ಅಂದರೆ ಜಾಗ ಬೇಕಾಗುತ್ತೆ. ಸೊ ಒನ್ ಆಫ್ ದ ಡ್ರಾಬ್ಯಾಕ್. ಇನ್ನೊಂದು ದ ಮೇನ್ ಡ್ರಾಬ್ಯಾಕ್ ಈಸ್ ಲಾರ್ಜರ್ ಕ್ವಾಂಟಿಟಿ ಆಫ್ ಸ್ಮೋಕ್ ಆ್ಯಂಡ್ ಹೀಟ್ ಈಸ್ ಜನ್ರೇಟೆಡ್. ಸೊ ಇದು ಬರ್ನ್ ಮಾಡುವಾಗ ಏನಾಗುತ್ತೆ ಅಂದರೆ ಲಾರ್ಜರ್ ಕ್ವಾಂಟಿಟಿನಲ್ಲಿ ಏನಾಗುತ್ತೆ ಅಂದರೆ ಸ್ಮೋಕ್ ಆ್ಯಂಡ್ ಹೀಟ್ ಏನಾಗುತ್ತೆ ಅಂದರೆ ಪ್ರೊಡ್ಯೂಸ್ ಆಗುತ್ತೆ. ಡ್ಯೂ ಟು ದಿಸ್ ಸ್ಮೋಕ್ ಏರ್ ಪೊಲ್ಯೂಷನ್ಸ್ ಫಾರ್ಮ್ ಆಗುತ್ತೆ. ಓಕೆ, ಇದು ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್ in coal power plant. Next, the efficiency is less. So what is mean by efficiency ಅಂದರೆ ಪರ್ಫಾರ್ಮೆನ್ಸ್. ಈ ಕೋಲ್ ಪವರ್ ಪ್ಲಾಂಟ್ದು ಎಫಿಷಿಯನ್ಸಿ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್. ಸೊ ವಾಟರ್ ಪವರ್ ಪ್ಲಾಂಟ್ ಕಂಪೇರ್ ಮಾಡುವಾಗ ಎಫಿಷಿಯನ್ಸಿ ಆಫ್ ಕೋಲ್ ಪವರ್ ಪ್ಲಾಂಟ್ ನೋಡಿದ್ರೆ ತುಂಬ ಲೆಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಯೂಸ್ ಮಾಡಿ ಒಂದು 70% ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಸೊ ಕೋಲ್ ಪವರ್ ಪ್ಲಾಂಟ್ ಏನಾಗುತ್ತೆ ಅಂದರೆ ಒಂದು 60 ಇಲ್ಲ ಒಂದು 55% ಏನಾಗುತ್ತೆ ಅಂದರೆ ಜನ್ರೇಟ್ ಮಾಡ್ಬೋದು. ಸೊ ಎಫಿಷಿಯನ್ಸಿ ಏನಾಗುತ್ತೆ ಅಂದರೆ ಲೆಸ್ ಕಂಪೇರ್ಡ್ ಟು ಹೈಡ್ರೋ ಆರ್ ವಾಟರ್ ಪವರ್ ಪ್ಲಾಂಟ್. ಓಕೆ, ಸೊ ನೆಕ್ಸ್ಟ್ ಹೈಡ್ರೋ ಪವರ್. ಸೊ ಹೈಡ್ರೋ ಮೀನ್ಸ್ ವಾಟರ್. ಸೊ ವಾಟರ್ನ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಹೆಂಗೆ ಜನ್ರೇಟ್ ಮಾಡ್ತೀವಿ. ದ ಹೈಡ್ರೋ ಪವರ್ ಫ್ರಮ್ ಡ್ಯಾಮ್ಸ್ ಆ್ಯಂಡ್ ಅದರ್ ಸೆಟಪ್ಸ್, ಪವರ್ ಟರ್ಬೈನ್ಸ್ ವಯಾ ಫ್ಲೋಯಿಂಗ್ ವಾಟರ್. ಈ ಸೆಟಪ್ ನೋಡಿದ್ರೆ ಸೊ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಈ ಇಮೇಜ್ ನೋಡಿ, ಲಿಸನ್. ಇದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ಓಕೆ, ಸೊ ಒಂದು ಡ್ಯಾಮ್ ಇದೆ, ಆ ಡ್ಯಾಮ್ನಲ್ಲಿ ಏನಾಗುತ್ತೆ ಅಂದರೆ ವಾಟರ್ನ ಸ್ಟೋರ್ ಮಾಡಿ ಇಟ್ಟಿದ್ವಿ. ಈ ವಾಟರ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಸೊ ನಮ್ಗೆ ಯಾವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಬೇಕು, ಇವಾಗ ಏನಾಗುತ್ತೆ ಅಂದರೆ ಇದು ಓಪನ್ ಮಾಡಿದ್ರೆ ವಾಟರ್ ಫ್ಲೋ ಆಗುತ್ತೆ, ಅವಾಗ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಬೋದು. ಸೊ ಲಿಸನ್, ದ ವಾಟರ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂತೀವಿ. ಪೊಟೆನ್ಷಿಯಲ್ ಅಂದರೆ ಸ್ಟೋರ್ಡ್ ಎನರ್ಜಿ. ನೆಕ್ಸ್ಟ್ ಇದನ್ನು ಓಪನ್ ಮಾಡುವಾಗ ಏನಾಗುತ್ತೆ ಅಂದರೆ ಈ ಪೊಟೆನ್ಷಿಯಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೈನೆಟಿಕ್ ಎನರ್ಜಿ. ಆ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ ಅಂದರೆ ಕೈನೆಟಿಕ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ವಾಟ್ ಈಸ್ ಮೀನ್ ಬೈ ಕೈನೆಟಿಕ್ ಎನರ್ಜಿ ಅಂದರೆ ಮೂಮೆಂಟಲ್ಲಿರೋ ಎನರ್ಜಿ, ಅದು ಕೈನೆಟಿಕ್ ಎನರ್ಜಿ ಅಂತೀವಿ. ಸೊ ವಾಟರ್ ಏನಾಗುತ್ತೆ ಅಂದರೆ ಫ್ಲೋ ಆಗುತ್ತೆ. ಇಲ್ಲಿ ಪೆನ್ ಸ್ಟಾಕ್ ಒಂದಿರುತ್ತೆ. ಸೊ ಪೆನ್ ಸ್ಟಾಕ್ದು ಫಂಕ್ಷನ್ ಏನಂದರೆ ಇಟ್ ಆ್ಯಕ್ಟ್ ಎಸ್ ಎ ಗೇಟ್. ಒಂದು ಗೇಟ್ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಟು ಕಂಟ್ರೋಲ್ ದ ವಾಟರ್ ಫ್ಲೋನ ಏನಾಗುತ್ತೆ ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಈ ಪೆನ್ ಸ್ಟಾಕ್ನ ಒಂದು ಸೆಟಪ್ ಇರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೇಮ್ ಒಂದು ಟರ್ಬೈನ್ ಸೆಟಪ್ ಇರುತ್ತೆ. ಸೊ ವಾಟರ್ ಏನಾಗುತ್ತೆ ಅಂದರೆ ಓಪನ್ ಮಾಡುವಾಗ ಫೋರ್ಸ್ಫುಲ್ ಏನಾಗುತ್ತೆ ಅಂದರೆ ಈ ಟರ್ಬೈನಲ್ಲಿ ಫಾಲ್ ಆಗೋವಾಗ, ಟಚ್ ಆಗೋವಾಗ ಈ ಟರ್ಬೈನ್ ಏನಾಗುತ್ತೆ ಸ್ಪಿನ್ ಆಗುತ್ತೆ, ಲೈಕ್ ರೊಟೇಟ್ ಆಗುತ್ತೆ. ಸೊ ಆವಾಗ ರೊಟೇಟ್ ಆಗೋವಾಗ ಒಂದು ಎನರ್ಜಿ ಒಂದು ಕ್ರಿಯೇಟ್ ಆಗುತ್ತೆ. ದಟ್ ಎನರ್ಜಿ ಈಸ್ ಕಾಲ್ಡ್ ಎಸ್ ಮೆಕ್ಯಾನಿಕಲ್ ಎನರ್ಜಿ ಅಂತೀವಿ. ಆ ಮೆಕ್ಯಾನಿಕಲ್ ಎನರ್ಜಿ ಏನಾಗುತ್ತೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಜನ್ರೇಟರ್. ಓಕೆ, ಜನ್ರೇಟರ್ ಒಂದು ಸೆಟಪ್ ಇರುತ್ತೆ. ಆ ಸೆಟಪ್ನಲ್ಲಿ ಏನಾಗುತ್ತೆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಆ ಎಲೆಕ್ಟ್ರಿಕಲ್ ಎನರ್ಜಿ ಏನಾಗುತ್ತೆ ಅಂದರೆ ಮತ್ತೆ ಟ್ರಾನ್ಸ್ಫಾರ್ಮರ್ಗೆ ಹೋಗುತ್ತೆ. ಅಲ್ಲಿ ಐದರ್ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಮಾಡ್ತೀವಿ. ಅಲ್ಲಿಂದ ಟ್ರಾನ್ಸ್ಮಿಷನ್ ಲೈನಿಂದ ಏನಾಗುತ್ತೆ ಟ್ರಾನ್ಸ್ಮಿಷನ್ ಸ್ಟೇಷನ್, ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಸ್ಟೇಷನ್, ಕನ್ಸ್ಯೂಮರ್ ಪ್ಲೇಸ್ಗೆ ರೀಚ್ ಆಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಏನಾಗುತ್ತೆ ಅಂದರೆ ವಾಟರ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಡ್ರಾಫ್ಟ್ ಟ್ಯೂಬ್ನ ಒಂದು ಸೆಟಪ್ ಇರುತ್ತೆ. ದ ಫಂಕ್ಷನ್ ಆಫ್ ಡ್ರಾಫ್ಟ್ ಟ್ಯೂಬ್ ಈಸ್ ಟು ರೆಡ್ಯೂಸ್ ದ ಸ್ಪೀಡ್ ಆಫ್ ದ ವಾಟರ್. ಓಕೆ, ಸೊ ಇಲ್ಲಿ ಸ್ಪೀಡಾಗಿ ಬರೋ ವಾಟರ್ ದಿಸ್ ವೆಲಾಸಿಟಿ ಇಲ್ಲ ಸ್ಪೀಡ್ನ ಏನಾಗುತ್ತೆ ಅಂದರೆ ರೆಡ್ಯೂಸ್ ಮಾಡುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಥ್ರೂ ದ ಟೈಲ್ ರೇಸ್. ಸೊ ಟೈಲ್ ರೇಸ್ದು ಫಂಕ್ಷನ್ ಏನಂದರೆ ಇಟ್ ವಿಲ್ ಡಿಸ್ಚಾರ್ಜ್ ದ ವಾಟರ್ ಫ್ರಮ್ ದ ಡ್ಯಾಮ್. ಅಲ್ಲಿಂದ ಏನಾಗುತ್ತೆ ಅಂದರೆ ಡಿಸ್ಚಾರ್ಜ್ ಮಾಡುತ್ತೆ. ಆ ರಿಮೈನಿಂಗ್ ವಾಟರ್ಸ್ನ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಯೂಸ್ ಫಾರ್ ದ ಅಗ್ರಿಕಲ್ಚರ್ ಪರ್ಪಸ್. ಓಕೆ, ಆ ವಾಟರ್ನ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಟಿಲೈಸ್ ಮಾಡ್ಕೊಬೋದು. ಓಕೆ, ಸೊ ಇದು ಹೈಡ್ರೋ ಪವರ್, ವಾಟರ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸೊ ವಾಟರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟಲ್ಲಿರೋ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ದ ವಾಟರ್ ಈಸ್ ಫ್ರೀಲಿ ಅವೈಲಬಲ್. ಸೊ ವಾಟರ್ ಏನಾಗುತ್ತೆ ಅಂದರೆ ಫ್ರೀಲಿ ಅವೈಲಬಲ್, ರೈನಿ ಸೀಸನ್ ಬಂದಾಗ ಇರುತ್ತೆ. ನೆಕ್ಸ್ಟ್ ಅವಾಗ ಏನಾಗುತ್ತೆ ಎಲೆಕ್ಟ್ರಿಸಿಟಿನೇ ಜನ್ರೇಟ್ ಮಾಡ್ಕೊಬೋದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಗೈನ್ ರೈನ್ ಬಂದವಾಗ ಏನಾಗುತ್ತೆ ಅಂದರೆ ಆ ಡ್ಯಾಮ್ ಏನಾಗುತ್ತೆ ಫಿಲ್ ಆಗುತ್ತೆ. ಓಕೆ, ದ ಮೇಂಟೆನೆನ್ಸ್ ಈಸ್ ಲೆಸ್ ಅಂದರೆ ಇದನ್ನು ಮೇಂಟೈನ್ ಮಾಡೋದು ತುಂಬ ಈಸಿ. ನನಗೆ ಎಲೆಕ್ಟ್ರಿಸಿಟಿ ಬೇಕಂದ್ರೆ ಅದನ್ನು ಓಪನ್ ಮಾಡಿಕೊಂಡ್ರೆ ವಾಟರ್ ಫ್ಲೋ ಆಗುತ್ತೆ, ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ಕೊಬೋದು. ಸೊ ಮೇಂಟೈನ್ ಮಾಡೋದು ತುಂಬ ಈಸಿ ಇರುತ್ತೆ. ಇನ್ನೊಂದು ಇಟ್ಸ್ ಪೊಲ್ಯೂಷನ್ ಫ್ರೀ. ಸೊ ವಾಟರ್ ಪವರ್ ಪ್ಲಾಂಟಿಂದ ಏನಾದರೂ ಪೊಲ್ಯೂಷನ್ಸ್ ಫಾರ್ಮ್ ಆಗುತ್ತೆ ಅಂದರೆ ಇಲ್ಲ, ಸೊ ಪೊಲ್ಯೂಷನ್ ಫ್ರೀ ಇರುತ್ತೆ. ಓಕೆ, ನೆಕ್ಸ್ಟ್
ಲೈಫ್ ಸ್ಪ್ಯಾನ್ ಈಸ್ ಮೋರ್. ಸೊ ವಾಟ್ ಈಸ್ ಮೀನ್ ಬೈ ಲೈಫ್ ಸ್ಪ್ಯಾನ್ ಅಂದರೆ ಇದರದ್ದು ವ್ಯಾಲಿಡಿಟಿ. ಫಾರ್ ಎಕ್ಸಾಂಪಲ್ ಒಂದು ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಅದರದ್ದು ವ್ಯಾಲಿಡಿಟಿ ನೋಡಿದ್ರೆ ಒಂದು ಅರೌಂಡ್ 500 ಇಲ್ಲ ಒಂದು 600 ಇಯರ್ಸ್ ತನಕ ಬರುತ್ತೆ. ವ್ಯಾಲಿಡಿಟಿ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್. ನೆಕ್ಸ್ಟ್ ಇದರಲ್ಲಿರೋ ಡಿಸ್ಅಡ್ವಾಂಟೇಜಸ್ ನೋಡೋಣ. ದ ಫಾರೆಸ್ಟ್ ವಿಲ್ ಬಿ ಡೆಸ್ಟ್ರಾಯ್ಡ್. ಸೊ ಫಾರೆಸ್ಟ್ ಏನಾಗುತ್ತೆ ಅಂದರೆ ಡೆಸ್ಟ್ರಾಯ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ವಾಟರ್ ಪವರ್ ಪ್ಲ್ಯಾಂಟ್, ಒಂದು ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ರೆಸಿಡೆನ್ಷಿಯಲ್ ಪ್ಲೇಸ್ನಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಅದೇನಾಗುತ್ತೆ ಒಂದು ಹಿಲ್ ಸ್ಟೇಷನ್, ಒಂದು ಫಾರೆಸ್ಟ್ ಕಡೆ ಏನಾಗುತ್ತೆ ಅಂದರೆ ಬಿಲ್ಡ್ ಮಾಡ್ತೀವಿ. ಸೊ ಆ ಥರ ಬಿಲ್ಡ್ ಮಾಡಬೇಕಂದ್ರೆ ಅಲ್ಲಿರೋ ಏನಾಗುತ್ತೆ ಅಂದರೆ ಫಾರೆಸ್ಟ್ ಲ್ಯಾಂಡನ್ನ ಏನಾಗುತ್ತೆ ಅಂದರೆ ಡೆಸ್ಟ್ರಾಯ್ ಮಾಡ್ತೀವಿ. ಸೊ ಇದು ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಓಕೆ, ನೆಕ್ಸ್ಟ್ ಅಕ್ವಾಟಿಕ್ ಅನಿಮಲ್ಸ್ ವಿಲ್ ಬಿ ಕಿಲ್ಡ್. ಓಕೆ, ಆ ವಾಟರಲ್ಲಿರೋ ಏನಂದ್ರೆ ಅಕ್ವಾಟಿಕ್ ಅನಿಮಲ್ಸ್ ಏನಾಗುತ್ತೆ ಓಪನ್ ಮಾಡುವಾಗ ಕಿಲ್ ಆಗೋಕ್ಕೆ ಚಾನ್ಸಸ್ ಇದೆ. ಓಕೆ, ನೆಕ್ಸ್ಟ್ ಇಟ್ ರೆಕ್ವೈರ್ಸ್ ಲಾರ್ಜರ್ ಏರಿಯಾ. ಒಂದು ಡ್ಯಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ, ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ನ ಕನ್ಸ್ಟ್ರಕ್ಟ್ ಮಾಡಬೇಕಂದ್ರೆ ಇಟ್ ರೆಕ್ವೈರ್ಸ್ ಲಾರ್ಜರ್ ಏರಿಯಾ ಬೇಕಾಗುತ್ತೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಇಸ್ ಮೋರ್. ಕನ್ಸ್ಟ್ರಕ್ಷನ್ ಕಾಸ್ಟ್ ನೋಡಿದ್ರೆ ಕ್ಲೋಸ್ ಟುಗೆದರ್ ಇರುತ್ತೆ. ಓಕೆ, ಇನ್ನೊಂದು ಪವರ್ ಜನ್ರೇಷನ್ ಇಸ್ ಲೆಸ್ ಡ್ಯೂರಿಂಗ್ ದ ಸಮ್ಮರ್. ಇದು ಮೇನ್ ಡ್ರಾಬ್ಯಾಕ್. ಸೊ ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ ಅಂದರೆ ವಾಟರ್ ಪ್ರಾಬ್ಲಮ್ ಇರುತ್ತೆ. ಸೊ ಆವಾಗ ಪವರ್ ಜನ್ರೇಷನ್ಸ್ ರೇಟಿಂಗ್ ಲೈಕ್ ಎಫಿಷಿಯನ್ಸಿ ಏನಾಗುತ್ತೆ ಅಂದರೆ ತುಂಬ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ರೈನಿ ಸೀಸನಲ್ಲಿ ಏನಾಗುತ್ತೆ ಅಂದರೆ ವಾಟರ್ ಡ್ಯಾಮ್ ಎಲ್ಲ ಫಿಲ್ ಆದಮೇಲೆ ಅವಾಗ ಈ ಕಂಟಿನ್ಯೂಸ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಬಟ್ ಸಮ್ಮರ್ ಟೈಮ್ಸ್ನಲ್ಲಿ ನೋಡಿದ್ರೆ ಅದರದ್ದು ಎಫಿಷಿಯನ್ಸಿ ಪರ್ಫಾರ್ಮೆನ್ಸ್ ಏನಾಗುತ್ತೆ ಅಂದರೆ ಕಡಿಮೆ ಇರುತ್ತೆ. ಓಕೆ, ಎಲೆಕ್ಟ್ರಿಸಿಟಿನ ಜಾಸ್ತಿ ಜನ್ರೇಟ್ ಮಾಡೋಕ್ಕೆ ಆಗಲ್ಲ. ಇದು ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್. ಓಕೆ, ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ and disadvantages of hydroelectric power plant ಅಂತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ವಿಂಡ್ ಪವರ್. ಓಕೆ, ವಿಂಡ್ ಪವರ್ ಈಸ್ ನಥಿಂಗ್ ಬಟ್, ಸೊ ಇದೇನಾಗುತ್ತೆ ಅಂದ್ರೆ ವಿಂಡಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ಸೊ ಇದು ರಿನ್ಯೂಬಲ ನಾನ್ ರಿನ್ಯೂಬಲ ಕೇಳಿದ್ರೆ ರಿನ್ಯೂಬಲ್ ಸೋರ್ಸಸ್ ಕ್ಯಾಟಗರಿನಲ್ಲಿ ಬರುತ್ತೆ. ಲೈಕ್ ಜೈಂಟ್ ಪಿನ್ ವೀಲ್ಸ್, ದ ಟರ್ಬೈನ್ಸ್ ಕ್ಯಾಪ್ಚರ್ ದ ಎನರ್ಜಿ ಫ್ರಮ್ ದ ಅಟ್ಮಾಸ್ಫಿಯರ್ ಫ್ರಮ್ ದ ವಿಂಡ್ ಫಾರ್ ಕನ್ವರ್ಷನ್ ಇಂಟು ಎಲೆಕ್ಟ್ರಿಸಿಟಿ. ಓಕೆ, ಸೊ ವಿಂಡ್ ಏನಾಗುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿರೋ ಗಾಳಿನ ಏನಾಗುತ್ತೆ ಅಂದರೆ ಅಬ್ಸರ್ವ್ ಮಾಡಿ ಎಲೆಕ್ಟ್ರಿಸಿಟಿನ ಏನಾಗುತ್ತೆ ಅಂದರೆ ಜನ್ರೇಟ್ ಮಾಡ್ತೀವಿ. ಓಕೆ, ಸೊ ಲುಕ್ ಅಟ್ ದಿಸ್ ಇಮೇಜ್. ಓಕೆ, ಸೊ ಇದೇನಾಗುತ್ತೆ ಅಂದರೆ ವಿಂಡ್ ಎನರ್ಜಿ, ವಿಂಡ್ ಮಿಲ್ ಸೆಟಪ್ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ ವಿಂಡ್ ಮಿಲ್ಸ್. ಸೊ ಇದರಲ್ಲಿ ಇರೋದು ಏನಾಗುತ್ತೆ ಅಂದರೆ ಒಂದು ಬ್ಲೇಡ್ ಸೆಟಪ್ ಇರುತ್ತೆ. ದ ಬ್ಲೇಡ್ ಈಸ್ ಮೇಡ್ ಅಪ್ ಆಫ್ ಗ್ಲಾಸ್ ಫೈಬರ್ ಅಂತೀವಿ. ಗ್ಲಾಸ್ ಫೈಬರ್ ಕ್ವಶನಲ್ಲಿ ಕೇಳ್ಬೋದು. ಇನ್ ಎ ವಿಂಡ್ ಮಿಲ್ ಆರ್ ಇನ್ ವಿಂಡ್ ಎನರ್ಜಿ ಪವರ್ ಪ್ಲ್ಯಾಂಟ್ ದ ಬ್ಲೇಡ್ಸ್ ಇಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳಿದ್ರೆ ಗ್ಲಾಸ್ ಫೈಬರ್ ಮೆಟೀರಿಯಲ್. ಸೊ ಇದೇನಾಗುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಏನಾಗುತ್ತೆ ಅಂದರೆ ವಿಂಡ್ ಏನಾಗುತ್ತೆ ಅಬ್ಸರ್ವ್ ಮಾಡುತ್ತೆ. ಸೊ ಅಲ್ಲಿರೋ ಒಂದು ಟರ್ಬೈನ್ ಸೇಮ್ ಸೆಟಪ್, ಎಲ್ಲ ಪವರ್ ಪ್ಲಾಂಟ್ನೂ ಏನಾಗುತ್ತೆ ಅಂದರೆ ಸೇಮ್ ಕಾನ್ಸೆಪ್ಟ್. ಆ ಟರ್ಬೈನ್ ಏನಾಗುತ್ತೆ ಅಂದರೆ ರೊಟೇಟ್ ಆಗುತ್ತೆ. ಆ ಟರ್ಬೈನ್ ರೊಟೇಟ್ ಆಗೋವಾಗ ಅಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಫಾರ್ಮ್ ಆಗುತ್ತೆ. ದಟ್ ಮೀನ್ಸ್ ಕ್ರಿಯೇಟ್ ಆಗುತ್ತೆ. ದಟ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ಸೇಮ್ ನೆಕ್ಸ್ಟ್ ದ ಎಲೆಕ್ಟ್ರಿಕಲ್ ಎನರ್ಜಿನ ಏನು ಮಾಡ್ತೀವಿ ಅಂದರೆ ಟ್ರಾನ್ಸ್ಫಾರ್ಮರ್ಗೂ ಕೊಡ್ತೀವಿ. ಇದರ ಸ್ಟೆಪ್ ಅಪ್ ಆರ್ ಸ್ಟೆಪ್ ಡೌನ್ ಮಾಡ್ತೀವಿ. ಇನ್ನೊಂದು ಟ್ರಾನ್ಸ್ಮಿಷನ್ ಲೈನಿಂದ ಏನಾಗುತ್ತೆ ಅಂದರೆ ಲೈಕ್ ಟ್ರಾನ್ಸ್ಮಿಷನ್, ಸಬ್ಸ್ಟೇಷನ್, ಡಿಸ್ಟ್ರಿಬ್ಯೂಷನಿಂದ ಫೈನಲ್ ಆಗಿ ಕನ್ಸ್ಯೂಮರ್ ಪ್ಲೇಸ್ಗೆ ಬರುತ್ತೆ. ಓಕೆ, ಸೊ ವಿಂಡ್ ಎನರ್ಜಿ ರಿನ್ಯೂಬಲ ನಾನ್ ರಿನ್ಯೂಬಲ ಕೇಳಿದ್ರೆ ರಿನ್ಯೂಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್, ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ವಿಂಡ್ ಎನರ್ಜಿ ಪವರ್ ಪ್ಲಾಂಟ್ ನೋಡಿದ್ರೆ ದ ವಿಂಡ್ ಈಸ್ ಎ ರಿನ್ಯೂಬಲ್ ಎನರ್ಜಿ ಸೋರ್ಸ್. ಸೊ ರಿನ್ಯೂಬಲ್ ಎನರ್ಜಿ ಸೋರ್ಸ್ ಅಂತೀವಿ, ಇಲ್ಲ ಅಂದರೆ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಓಕೆ, ಇಟ್ ಹ್ಯಾಸ್ ಲೋ ಆಪ್ರೇಟಿಂಗ್ ಕಾಸ್ಟ್. ಆಪ್ರೇಟಿಂಗ್ ಮಾಡೋದು ಏನಾಗುತ್ತೆ ಅಂದರೆ ತುಂಬ ಕಾಸ್ಟ್ ಕಡಿಮೆ ಇರುತ್ತೆ. ಸೊ ಆಪ್ರೇಟಿಂಗ್ ಕಾಸ್ಟ್ ಅಂದರೆ ಬೇರೆ, ಇನ್ಸ್ಟಾಲೇಷನ್ ಕಾಸ್ಟ್ ಅಂದರೆ ಬೇರೆ. ಓಕೆ, ಸೊ ಇದನ್ನು ಆಪ್ರೇಟ್ ಮಾಡೋದು ತುಂಬ ಈಸಿ ಇರುತ್ತೆ. ಇನ್ನೊಂದು ರೇಟ್ ಕಾಸ್ಟ್ ನೋಡಿದ್ರೆ ತುಂಬ ಲೋ ಇರುತ್ತೆ. ನೆಕ್ಸ್ಟ್, ದ ವಿಂಡ್ ಎನರ್ಜಿ ಡಸ್ ನಾಟ್ ಪೊಲ್ಯೂಟ್ ದ ಏರ್. ಓಕೆ, ವಿಂಡ್ ಎನರ್ಜಿ ಏನು ಮಾಡುತ್ತೆ ಅಂದರೆ ಏರ್ ಪೊಲ್ಯೂಷನ್ನ ಕ್ರಿಯೇಟ್ ಮಾಡಲ್ಲ. ಓಕೆ, ಇದು ಒನ್ ಆಫ್ ದ ಅಡ್ವಾಂಟೇಜ್. ಸೊ ವಿಂಡ್ ಈಸ್ ಎ ರಿನ್ಯೂಬಲ್ ಎನರ್ಜಿ, ಇಟ್ ಹ್ಯಾಸ್ ಲೋ ಆಪ್ರೇಟಿಂಗ್ ಕಾಸ್ಟ್ ಆ್ಯಂಡ್ ವಿಂಡ್ ಎನರ್ಜಿ ಡಸ್ ನಾಟ್ ಪೊಲ್ಯೂಟ್ ದ ಏರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ಮೇಕ್ಸ್ ನಾಯ್ಸ್ ಪೊಲ್ಯೂಷನ್ಸ್. ಸೊ ನಾಯ್ಸ್ ಪೊಲ್ಯೂಷನ್ ಅಂದರೆ ಗಾಳಿ ಬಂದವಾಗ ಏನಾಗುತ್ತೆ ಅಂದರೆ ಜೋರಾಗಿ ಆ ಬ್ಲೇಡ್ ಏನಾಗುತ್ತೆ ಅಂದರೆ ರೊಟೇಟ್ ಆಗೋವಾಗ ಒಂದು ಸೌಂಡ್ ಕ್ರಿಯೇಟ್ ಆಗುತ್ತೆ, ಲೈಕ್ ನಾಯ್ಸ್ ಫಾರ್ಮ್ ಆಗುತ್ತೆ. ಸೊ ಇಟ್ ಮೇಕ್ಸ್ ನಾಯ್ಸ್ ಪೊಲ್ಯೂಷನ್ಸ್ ಆ್ಯಂಡ್ ಡೇಂಜರಸ್ ಫಾರ್ ಸಮ್ ವೈಲ್ಡ್ ಲೈಫ್. ಸೊ ವೈಲ್ಡ್ ಲೈಫ್ ಅಂದರೆ ಅಲ್ಲಿ ನಿಯರ್ ಬೈ ಇರೋ ಏನಾಗುತ್ತೆ ಅಂದರೆ ಲೈಕ್ ವೈಲ್ಡ್ ಅನಿಮಲ್ಸ್ಗೆ ಏನಾಗುತ್ತೆ ಅಂದರೆ ಒಂದು ಡೇಂಜರಸ್ ಆಗುತ್ತೆ. ಇನ್ನೊಂದು, ಇಟ್ ಈಸ್ ಎಕ್ಸ್ಪೆನ್ಸಿವ್ ಈಸ್ ಮೋರ್ ಟು ಸೆಟಪ್ ದ ಪ್ಲ್ಯಾಂಟ್. ಒಂದು ವಿಂಡ್ ಪವರ್ ಪ್ಲ್ಯಾಂಟ್, ಆ ವಿಂಡ್ ಮಿಲ್ ಸೆಟಪ್ನ ರೆಡಿ ಮಾಡಬೇಕಂದ್ರೆ ಅದರದ್ದು ಎಕ್ಸ್ಪೆನ್ಸಿವ್, ಇನ್ಸ್ಟಾಲೇಷನ್ ಕಾಸ್ಟ್ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್, ನಾಟ್ ಎ ಕಂಟಿನ್ಯೂಸ್ ಎನರ್ಜಿ ಪ್ರೊಡಕ್ಷನ್ಸ್. ಸೊ ಇದರಲ್ಲಿ ಮೇನ್ ಡ್ರಾಬ್ಯಾಕ್ ನೋಡಿದ್ರೆ
ಕಂಟಿನ್ಯೂಸ್ ಏನಾಗುತ್ತೆ ಎನರ್ಜಿ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಂದ್ರೆ ಇಂಪಾಸಿಬಲ್. ಓಕೆ, ಸೊ ಯಾವಾಗ ಗಾಳಿ ಇರುತ್ತೋ ಆವಾಗ ಮಾತ್ರ ಏನಾಗುತ್ತಂದ್ರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡೋಕ್ಕಾಗತ್ತೆ. ಸೊ ರಿಮೈನಿಂಗ್ ಇರೋ ಟೈಮ್ನಲ್ಲಿ ಏನಾಗುತ್ತಂದ್ರೆ ಕಂಟಿನ್ಯೂಸ್ ಆಗಿ ಏನಾಗುತ್ತಂದ್ರೆ ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ವಿಂಡ್ ಪವರ್ ಎನರ್ಜಿ ಸಿಸ್ಟಮ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಬಯೋಮಾಸ್. ಸೊ ಬಯೋಮಾಸ್ ಈಸ್ ರಿನ್ಯೂಯಬಲ್ ಆರ್ ನಾನ್ ರಿನ್ಯೂಯಬಲ್ ಕೇಳಿದ್ರೆ ರಿನ್ಯೂಯಬಲ್ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ವಾಟ್ ಆರ್ ದ ಮೈನ್ ಸೋರ್ಸಸ್ ಆಫ್ ಬಯೋಮಾಸ್ ಕೇಳಿದ್ರೆ ಇಟ್ ಈಸ್ ಡೆರೈವ್ಡ್ ಫ್ರಮ್ ದ ಪ್ಲಾಂಟ್ ಆ್ಯಂಡ್ ಅನಿಮಲ್ ವೇಸ್ಟ್ ಮೆಟೀರಿಯಲ್ಸ್. ಸೊ ಅನಿಮಲ್ ವೇಸ್ಟ್ ಮತ್ತು ಪ್ಲಾಂಟ್ ವೇಸ್ಟ್ ಮೆಟೀರಿಯಲಿಂದ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ದಟ್ ಆರ್ ಬರ್ನ್ ಡೈರೆಕ್ಟ್ಲಿ ಆ್ಯಂಡ್ ಯೂಸ್ಡ್ ಆಸ್ ಅದರ್ ಫ್ಯೂಲ್ಸ್ ಟು ಪವರ್ ಟರ್ಬೈನ್ಸ್ ಆರ್ ಇಂಟರ್ನಲ್ ಕಂಬ್ಯೂಷನ್ ಜನ್ರೇಟರ್ಸ್ ಅಂತೀವಿ. ಸೊ ನಮ್ಮ ಹತ್ರ ಇರೋ ಪ್ಲಾಂಟ್ ವೇಸ್ಟ್ ಅನಿಮಲ್ ವೇಸ್ಟ್ನ ಯೂಸ್ ಮಾಡಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ, ಅದು ಬಯೋಮಾಸ್ ಎನರ್ಜಿನ ಅಂತೀವಿ. ಓಕೆ, ಸೊ ಈ ಸೆಟಪ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲಿಸನ್, ಸೊ ಬಯೋಮಾಸ್ ಎನರ್ಜಿ ಸಿಸ್ಟಮ್ ಇದರಲ್ಲಿ ಏನಾಗುತ್ತೆ ಅಂದರೆ ಮೈನ್ ಸೋರ್ಸಸ್ ಲೈಕ್ ವುಡ್ ಚಿಪ್ ಅಂದರೆ ಲೈಕ್ ಪ್ಲಾಂಟ್ ವೇಸ್ಟ್ ಅನಿಮಲ್ ವೇಸ್ಟ್ ಸೇಮ್ ಅದನ್ನ ಏನಾಗುತ್ತೆ ಅಂದರೆ ಬರ್ನ್ ಮಾಡ್ತಾರೆ. ಇಲ್ಲಿ ಒಂದು ಬಾಯ್ಲರ್ ಸೆಟಪ್ ಇರುತ್ತೆ, ಆ ಬಾಯ್ಲರಲ್ಲಿ ಏನಾಗುತ್ತೆ ಅಂದರೆ ವಾಟರ್ ಇರುತ್ತೆ. ಸೊ ಇದು ಬರ್ನ್ ಮಾಡುವಾಗ ಏನಾಗುತ್ತೆ ಅಂದರೆ ಬಾಯ್ಲರ್ ಇರೋ ವಾಟರೇ ಸ್ಟೀಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಸ್ಟೀಮ್ ಜೊತೆ ಏನಾಗುತ್ತೆ ಅಂದರೆ ಸಮ್ ಹಾಟ್ ವಾಟರ್ ಮಾಲಿಕ್ಯೂಲ್ಸ್ನೂ ಬರುತ್ತೆ. ಈ ಸ್ಟೀಮ್ ಇಲ್ಲಿರೋ ಟರ್ಬೈನಲ್ಲಿ ಟಚ್ ಆಗೋವಾಗ ಆ ಟರ್ಬೈನ್ ಏನಾಗುತ್ತೆ ಅಂದರೆ ಜೋರಾಗಿ ರೊಟೇಟ್ ಆಗುತ್ತೆ. ಸೊ ಟರ್ಬೈನ್ ರೊಟೇಟ್ ಆಗೋವಾಗ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೇಮ್ ಕಾನ್ಸೆಪ್ಟ್ ಎಲ್ಲ ಪವರ್ ಪ್ಲಾಂಟಲ್ಲಿ ಏನಾಗುತ್ತೆ ಅಂದರೆ ಸೇಮ್ ಕಾನ್ಸೆಪ್ಟ್, ಟರ್ಬೈನ್ ರೊಟೇಟ್ ಆಗೋವಾಗ ಮೆಕ್ಯಾನಿಕಲ್ ಎನರ್ಜಿ ಫಾರ್ಮ್ ಆಗುತ್ತೆ. ದಿಸ್ ಮೆಕ್ಯಾನಿಕಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ಓಕೆ, ಆ ಮೆಕ್ಯಾನಿಕಲ್ ಎನರ್ಜಿ ನಾವು ಏನು ಮಾಡ್ತೀವಿ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಜನರೇಟರ್. ನೆಕ್ಸ್ಟ್ ಈ ಎಲೆಕ್ಟ್ರಿಕಲ್ ಎನರ್ಜಿ ಏನಾಗುತ್ತೆ ಅಂದರೆ ಟ್ರಾನ್ಸ್ಮಿಷನ್ ಲೈನ್, ಟ್ರಾನ್ಸ್ಮಿಷನ್ ಸ್ಟೇಷನ್, ಸಬ್ಸ್ಟೇಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಸ್ಟೇಷನ್ಗೆ ಹೋಗಿ ಫೈನಲಿ ಏನಾಗುತ್ತೆ ಅಂದರೆ ಕನ್ಸ್ಯೂಮರ್ ಪ್ಲೇಸ್ಗೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಎಕ್ಸ್ಟ್ರಾ ಬರುತ್ತಲ್ವ ಈ ಹಾಟ್ ವಾಟರ್ ಮಾಲಿಕಲ್ಸ್, ಅದನ್ನು ಏನು ಮಾಡ್ತೀವಿ ಅಂದರೆ ಕಂಡೆನ್ಸರ್ ಒಂದು ಸೆಟಪ್ ಇರುತ್ತೆ. ಸೊ ಫಂಕ್ಷನ್ ಆಫ್ ಕಂಡೆನ್ಸರ್ ಅಂದರೆ ಸೊ ಇಟ್ ಕೂಲ್ ಮಾಡುತ್ತೆ, ಸರಿನಾ. ಈ ಹಾಟ್ ವಾಟರ್ನ ಏನಾಗುತ್ತೆ ಅಂದರೆ ಕೂಲ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ ಅಂದರೆ ರಿವರ್ಸ್ ಮತ್ತು ಬಾಯ್ಲರ್ಗೆ ಕಳಿಸ್ತೀವಿ. ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಏನಕ್ಕೆ ಫ್ಯಾನ್ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿರೋ ಮೆಟೀರಿಯಲ್ಸ್ ಬರ್ನ್ ಮಾಡ್ತೀವಲ್ಲ ಅದು ಇನ್ನೂ ಎಫೆಕ್ಟಿವ್ ಆಗಿ ಏನಾಗುತ್ತೆ ಅಂದರೆ ಬರ್ನ್ ಆಗಬೇಕಂದ್ಬಿಟ್ಟು ಇಲ್ಲಿ ಒಂದು ಫ್ಯಾನ್ ಸೆಟಪ್ ಇರುತ್ತೆ. ಓಕೆ, ಸೊ ಇದು ಬಯೋಮಾಸ್ ಎನರ್ಜಿ ಪವರ್ ಪ್ಲ್ಯಾಂಟ್ ಯೂಸ್ ಮಾಡಿ ಬಯೋಮಾಸ್ ಎನರ್ಜಿನಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಮೇನ್ ಸೋರ್ಸಸ್ ನೋಡಿದ್ರೆ ಅನಿಮಲ್ ವೇಸ್ಟ್ ಪ್ಲಾಂಟ್ ವೇಸ್ಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಅಡ್ವಾಂಟೇಜಸ್ ಕೇಳಿದ್ರೆ ಸೊ ಬಯೋಮಾಸ್ ಈಸ್ ರಿನ್ಯೂಯಬಲ್ ಎನರ್ಜಿ ಸೋರ್ಸ್. ಇದು ಏನಾಗುತ್ತೆ ಅಂದರೆ ರಿನ್ಯೂಯಬಲ್ ಟೈಪ್ನಲ್ಲಿ ಬರುತ್ತೆ, ಇಲ್ಲಾಂದರೆ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಅಂತೀವಿ. ಇಟ್ ಲೆಸ್ ಡಿಪೆಂಡೆನ್ಸಿ ಆಫ್ ಫಾಸಿಲ್ ಫ್ಯೂಯಲ್ಸ್. ಓಕೆ, ಫಾಸಿಲ್ ಫ್ಯೂಯಲ್ಸ್ನ ಏನಾಗುತ್ತೆ ಅಂದರೆ ಜಾಸ್ತಿ ಡಿಪೆಂಡ್ ಆಗಿಲ್ಲ, ಓನ್ಲಿ ಲೆಸ್ ಡಿಪೆಂಡೆನ್ಸಿ ಇರುತ್ತೆ. ಇನ್ನೊಂದು ಇಟ್ ಹೆಲ್ಪ್ಸ್ ಗಾರ್ಬೇಜ್ ರಿಡಕ್ಷನ್ಸ್. ಸೊ ವೇಸ್ಟ್ ಮೆಟೀರಿಯಲ್ಸ್ನ ಏನಾಗುತ್ತೆ ಅಂದರೆ ಈ ರೀತಿಯಲ್ಲಿ ಬಯೋಮಾಸ್ ಎನರ್ಜಿನಲ್ಲಿ ಏನಾಗುತ್ತೆ ಅಂದರೆ ಯೂಸ್ ಮಾಡಿದ್ರೆ ಗಾರ್ಬೇಜ್ ಎಲ್ಲ ಏನಾಗುತ್ತೆ ಅಂದರೆ ರಿಡಕ್ಷನ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಅಡ್ವಾಂಟೇಜಸ್. ಓಕೆ, ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ನೀಡ್ಸ್ ಲಾಟ್ ಆಫ್ ಸ್ಪೇಸ್ ಟು ವರ್ಕ್. ಓಕೆ, ಆ ಬಯೋಮಾಸ್ ಎನರ್ಜಿ ಪವರ್ ಪ್ಲಾಂಟ್ ಸೆಟಪ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಮೋರ್ ಏರಿಯಾ, ಲಾರ್ಜರ್ ಏರಿಯಾ ಬೇಕಾಗುತ್ತೆ. ನೆಕ್ಸ್ಟ್ ಡಿಫಾರೆಸ್ಟೇಷನ್ ಮೇ ಅಕ್ಕರ್. ಸೊ ಡಿಫಾರೆಸ್ಟೇಷನ್ ಈಸ್ ನಥಿಂಗ್ ಬಟ್ ಫಾರೆಸ್ಟ್ ಲ್ಯಾಂಡನ್ನ ಏನಾಗುತ್ತೆ ಅಂದರೆ ಡಿಸ್ಟ್ರಾಯ್ ಮಾಡೋದು. ಓಕೆ, ಸೊ ಡಿಫಾರೆಸ್ಟೇಷನ್ ಮೇ ಅಕ್ಕರ್. ಇನ್ನೊಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಸೊ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಂದರೆ ಏನಂದರೆ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಲೈಕ್ ಈ ಥರ ಅನಿಮಲ್ ವೇಸ್ಟ್ ಪ್ಲಾಂಟ್ ವೇಸ್ಟ್ನ ಬರ್ನ್ ಮಾಡುವಾಗ ಅಲ್ಲಿ ಏನಾಗುತ್ತೆ ಅಂದರೆ ಏರ್ ಪೊಲ್ಯೂಷನ್ಸ್ ಕ್ರಿಯೇಟ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ಎನ್ವಿರಾನ್ಮೆಂಟಲ್ ಇಶ್ಯೂಸ್ನ ಫಾರ್ಮ್ ಆಗುತ್ತೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಬಯೋಮಾಸ್ ಎನರ್ಜಿ ಪವರ್ ಪ್ಲಾಂಟ್. ಓಕೆ, ನೆಕ್ಸ್ಟ್ ಸೋಲಾರ್ ಪವರ್. ಸೊ ಸೋಲಾರ್ ಈಸ್ ನಥಿಂಗ್ ಬಟ್ ರಿನ್ಯೂಯಬಲ್ ಆರ್ ನಾನ್ ರಿನ್ಯೂಯಬಲ್ ಕೇಳಿದ್ರೆ ರಿನ್ಯೂಯಬಲ್ ಎನರ್ಜಿ ಬರುತ್ತೆ. ಇದರಲ್ಲಿ ಮೇನ್ ಸೋರ್ಸಸ್ ಆಫ್ ಸೋಲಾರ್ ಪವರ್ ಪ್ಲಾಂಟ್ ಕೇಳಿದ್ರೆ ಸನ್ಲೈಟ್. ಸೊ ಸನ್ಲೈಟ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತೀವಿ. ದ ಎನರ್ಜಿ ಫ್ರಮ್ ದ ಸನ್ ದಟ್ ಈಸ್ ಕ್ಯಾಪ್ಚರ್ಡ್ ಇನ್ ಫೋಟೋವೋಲ್ಟಾಯಿಕ್ ಸೋಲಾರ್ ಸೆಲ್ಸ್. ಸೊ ಆ ಫೋಟೋವೋಲ್ಟಾಯಿಕ್ ಸೋಲಾರ್ ಸೆಲ್ಸ್ನಲ್ಲಿ ಏನಾಗುತ್ತೆ ಅಂದರೆ ಕ್ಯಾಪ್ಚರ್ ಆಗಿ ನೆಕ್ಸ್ಟ್ ದ ಹೀಟಿಂಗ್ ಫ್ಲೈಟ್ಸ್ ಟು ಪ್ರೊಡ್ಯೂಸ್ ಸ್ಟೀಮ್ ಆ್ಯಂಡ್ ಡ್ರೈವ್ ಟರ್ಬೈನ್ಸ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೇಮ್ ಆ ಸ್ಟೀಮ್ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿಂದ ಏನಾಗುತ್ತೆ ಅಂದರೆ ಟರ್ಬೈನ್ ಸೆಟಪ್ ಸೇಮ್ ಮೆಕ್ಯಾನಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ಸೆಟಪ್ ನೋಡಿ ಇದೊಂದು ಸೋಲಾರ್ ಪವರ್ ಪ್ಲಾಂಟ್. ಓಕೆ, ಸೊ ಇದು ರಿನ್ಯೂಯಬಲ್ ಸೋರ್ಸಸ್ನಲ್ಲಿ ಬರುತ್ತೆ. ಸೊ ಡೈರೆಕ್ಟ್ಲಿ ಏನಾಗುತ್ತೆ ಅಂದರೆ ಸನ್ಲೈಟ್, ಇಲ್ಲಿರೋನಾಗುತ್ತೆ ಅಂದರೆ ಸೋಲಾರ್ ಪ್ಯಾನಲ್ ಅಂತೀವಿ. ದ ಸೋಲಾರ್ ಪ್ಯಾನಲ್ ಈಸ್ ಮೇಡ್ ಅಪ್ ಆಫ್ ವಿಚ್ ಮೆಟೀರಿಯಲ್ ಕೇಳಿದ್ರೆ ಸಿಲಿಕಾನ್. ಓಕೆ, ದ ಸೋಲಾರ್ ಪ್ಯಾನಲ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾನ್ ಮೆಟೀರಿಯಲ್. ನೆಕ್ಸ್ಟ್ ಇದರದ್ದು ಮೇನ್ ಕಾನ್ಸೆಪ್ಟ್ ನೋಡಿದ್ರೆ
ಫೋಟೋವೋಲ್ಟಾಯಿಕ್ ಸಿಸ್ಟಮ್ ಅಂತೀವಿ. ಸೊ ವಾಟ್ ಈಸ್ ಮೀನ್ ಬೈ ಫೋಟೋವೋಲ್ಟಾಯಿಕ್ ಅಂದರೆ, ಫೋಟೋ ಮೀನ್ಸ್ ಲೈಟ್, ವೋಲ್ಟಾಯಿಕ್ ಅಂದರೆ ಎಲೆಕ್ಟ್ರಿಸಿಟಿ. ದ ಲೈಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಅದು ಏನಂತೀವಿ ಅಂದರೆ ಪಿ ವಿ ಸಿಸ್ಟಮ್ ಅಂತೀವಿ. ಪಿ ವಿ ಆರ್ ಫೋಟೋವೋಲ್ಟಾಯಿಕ್ ಎಲೆಕ್ಟ್ರಿಕಲ್ ಸೋಲಾರ್ ಸಿಸ್ಟಮ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ದ ಸೋಲಾರ್ ಪ್ಯಾನಲ್ ಬರುತ್ತೆ. ಅಲ್ಲಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇನ್ವರ್ಟರ್ ಒಂದು ಸೆಟಪ್ ಇರುತ್ತೆ. ದ ಮೇನ್ ಫಂಕ್ಷನ್ ಆಫ್ ಇನ್ವರ್ಟರ್ ಈಸ್ ವಿಚ್ ಕನ್ವರ್ಟ್ಸ್ ಡಿ ಸಿ ಟು ಎ ಸಿ. ಡೈರೆಕ್ಟ್ ಕರೆಂಟ್ ಏನಾಗುತ್ತೆ ಅಂದರೆ ಅಲ್ಟರ್ನೇಟಿಂಗ್ ಕರೆಂಟ್ ಎ ಸಿ ಕರೆಂಟಾಗಿ ಕನ್ವರ್ಟ್ ಮಾಡುತ್ತೆ. ಯಾಕೆ ಅಂದರೆ ಇಲ್ಲಿ ಬರೋದು ಡೈರೆಕ್ಟ್ ಸನ್ಲೈಟ್ ಬರುತ್ತೆ, ಬಟ್ ನಾವು ಮನೆಯಲ್ಲಿ ಯೂಸ್ ಮಾಡೋದೆಲ್ಲ ಏನಾಗುತ್ತೆ ಅಂದರೆ ಆಲ್ ದ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ಲ ಏನಾಗುತ್ತೆ ಅಂದರೆ ಎ ಸಿ ಕರೆಂಟ್ ಕೊಡ್ತೀವಿ. ಸೊ ದಟ್ಸ್ ವೈ ಇನ್ವರ್ಟರ್ ಸೆಟಪ್ ಇರುತ್ತೆ. ಆ ಇನ್ವರ್ಟರ್ ಏನು ಮಾಡುತ್ತೆ ಅಂದರೆ ಡಿ ಸಿ ಕರೆಂಟಿಂದ ಎ ಸಿ ಕರೆಂಟಾಗಿ ಕನ್ವರ್ಟ್ ಮಾಡುತ್ತೆ. ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಬ್ಯಾಟ್ರಿ ಸೆಟಪ್ ಇರುತ್ತೆ. ಸೊ ಬಂದಿರೋ ಚಾರ್ಜ್ನ ಏನಾಗುತ್ತೆ ಅಂದರೆ ಬ್ಯಾಟ್ರಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಸೊ ನೆಕ್ಸ್ಟ್ ಆ ಬ್ಯಾಟ್ರಿಯಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನೆಟ್ ಮೀಟರ್. ನೆಟ್ ಮೀಟರ್ ಅಂದರೆ ಒಂದು ಮೆಷರಿಂಗ್ ಮೆಕ್ಯಾನಿಸಮ್. ಸೊ ನಾವು ಎಷ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿದ್ದೀವಿ, ಎಷ್ಟು ನಾವು ಯೂಸ್ ಮಾಡಿದ್ದೀವಿ, ಅದನ್ನೇನಾಗುತ್ತೆ ಅಂದರೆ ಮೆಷರ್ ಮಾಡ್ಕೊಬೋದು. ಡಿಸ್ಪ್ಲೇ ಸಿಸ್ಟಮ್. ಓಕೆ, ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ಯುಟಿಲಿಟಿ ಗ್ರಿಡ್. ಯುಟಿಲಿಟಿ ಗ್ರಿಡ್ ಈಸ್ ನಥಿಂಗ್ ಬಟ್ ಲೈಕ್ ಟ್ರಾನ್ಸ್ಮಿಷನ್ ಲಿಂಕ್. ಓಕೆ, ಸೊ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಏನಾಗುತ್ತೆ ಅಂದರೆ ಪವರ್ನ ಏನಾಗುತ್ತೆ ಅಂದರೆ ಜನ್ರೇಟ್ ಮಾಡೋಕ್ಕೆ, ಲೈಕ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಯೂಸ್ ಮಾಡುತ್ತೆ. ಓಕೆ, ಸೊ ಇದು ಸೋಲಾರ್ ಪವರ್ ಪ್ಲ್ಯಾಂಟ್. ಸೊ ಸೋಲಾರ್ ಪವರ್ ಪ್ಲ್ಯಾಂಟಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಜನ್ರೇಟ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಅಡ್ವಾಂಟೇಜಸ್ ನೋಡಿದ್ರೆ ದ ಸೋಲಾರ್ ಈಸ್ ರಿನ್ಯೂಯಬಲ್ ಎನರ್ಜಿ ಆ್ಯಂಡ್ ಪೊಲ್ಯೂಷನ್ ಫ್ರೀ. ಸೊ ಸೋಲಾರಿಂದ ಏನಾಗುತ್ತೆ ಅಂದರೆ ನಮಗೆ ಪೊಲ್ಯೂಷನ್ಸ್ ಏನೂ ಕ್ರಿಯೇಟ್ ಆಗಲ್ಲ. ಏನೋ ಒಂದು ಇಟ್ ರೆಡ್ಯೂಸ್ ದ ಎಲೆಕ್ಟ್ರಿಸಿಟಿ ಬಿಲ್. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಏನಾಗುತ್ತೆ ಅಂದರೆ ಸೋಲಾರ್ ಪವರ್ ಪ್ಲ್ಯಾಂಟ್ ಏನಾವುದು ಇನ್ಸ್ಟಾಲ್ ಮಾಡಿದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಏನಾಗುತ್ತೆ ಅಂದರೆ ರೆಡ್ಯೂಸ್ ಆಗುತ್ತೆ. ಏನೋ ಒಂದು ಲೆಸ್ ಟು ನೋ ಮೇಂಟೆನೆನ್ಸ್ ಫಾರ್ ಇಯರ್ಸ್. ಸೊ ಒನ್ಸ್ ಇನ್ಸ್ಟಾಲ್ ಮಾಡಿದ್ರೆ ಸಾಕು, ಮೇಂಟೈನ್ ಮಾಡೋದು ಏನಾಗುತ್ತೆ ಅಂದರೆ ತುಂಬ ಲೆಸ್ ಈಸಿ ಇರುತ್ತೆ. ಇನ್ನೊಂದು ಮೋರ್ ಸೋಲಾರ್ ಎನರ್ಜಿ ಇನ್ ಸಮ್ಮರ್. ಸೊ ಸಮ್ಮರ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಅಮೌಂಟಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಇನ್ನೊಂದು ಡೈವರ್ಸ್ ಅಪ್ಲಿಕೇಶನ್ಸ್. ಸೊ ಡೈವರ್ಸ್ ಅಪ್ಲಿಕೇಶನ್ಸ್ ಅಂದರೆ ಡಿಫ್ರೆಂಟ್ ಕೈಂಡ್ ಆಫ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಕೂಲಿಂಗ್ ಪರ್ಪಸ್, ಹೀಟಿಂಗ್ ಪರ್ಪಸ್, ಈ ಥರ ಕುಕ್ಕಿಂಗ್ ಅದಕ್ಕೆಲ್ಲ ಏನಾಗುತ್ತೆ ಅಂದರೆ ಯೂಟಿಲೈಸ್ ಮಾಡ್ಕೊಬೋದು. ನೆಕ್ಸ್ಟ್ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಎ ಬ್ಯಾಟ್ರಿ. ದ ಮೇನ್ ಅಡ್ವಾಂಟೇಜಸ್ ಅಂದರೆ ಈ ಸೋಲಾರ್ ಪವರ್ ಪ್ಲ್ಯಾಂಟ್ ಏನಾಗುತ್ತೆ ಅಂದರೆ ಒಂದು ಬ್ಯಾಟ್ರಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಓಕೆ, ಇದು ಮೇನ್ ಅಡ್ವಾಂಟೇಜಸ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ನೋಡಿದ್ರೆ ಇಟ್ ನೀಡ್ಸ್ ಲಾಟ್ ಆಫ್ ಸ್ಪೇಸ್. ಓಕೆ, ಒಂದು ಸೋಲಾರ್ ಪವರ್ ಪ್ಲ್ಯಾಂಟ್ ಸೆಟಪ್ ಮಾಡಬೇಕಂದ್ರೆ ಇಟ್ ರೆಕ್ವೈರ್ಸ್ ಲಾಟ್ ಆಫ್ ಸ್ಪೇಸ್. ನೆಕ್ಸ್ಟ್ ಇನಿಷಿಯಲ್ ಕಾಸ್ಟ್ ಈಸ್ ಹೈ. ಸೊ ಇನ್ಸ್ಟಾಲೇಷನ್ ಕಾಸ್ಟ್ ಏನಾಗುತ್ತೆ ಅಂದರೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋ ಸೋಲಾರ್ ಪವರ್ ಅಟ್ ನೈಟ್ ಆ್ಯಂಡ್ ಕ್ಲೌಡಿ ಡೇಸ್. ಸೊ ನೈಟ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಸೋಲಾರ್ ಪವರ್ ಪ್ಲ್ಯಾಂಟ್ ಯೂಸ್ ಮಾಡಿ ಏನಾಗುತ್ತೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕಾಗುತ್ತೆ ಅಂದರೆ ಆಗಲ್ಲ. ಸೊ ಯಾಕೆ ಅಂದರೆ ನೈಟ್ ಟೈಮ್ನಲ್ಲಿ ಸನ್ಲೈಟ್ ಇರಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ಲೌಡಿ ಡೇಸ್. ಕ್ಲೌಡಿ ಡೇಸ್ನಲ್ಲಿ ಏನಾಗುತ್ತೆ ಅಂದರೆ ಜನ್ರೇಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ದ ಲೆಸ್ ಸೋಲಾರ್ ಎನರ್ಜಿ ಇನ್ ವಿಂಟರ್. ಸೊ ವಿಂಟರ್ ಸೀಸನಲ್ಲಿ ಏನಾಗುತ್ತೆ ಅಂದರೆ ಅದರದ್ದು ಪರ್ಫಾರ್ಮೆನ್ಸ್ ಎಫಿಷಿಯನ್ಸಿ ಏನಾಗುತ್ತೆ ಅಂದರೆ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಓನ್ಲಿ ಲೆಸ್ ಅಮೌಂಟ್ ಮಾತ್ರ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ. ಅದು ಒನ್ ಆಫ್ ದ ಡ್ರಾಬ್ಯಾಕ್. ಇನ್ನೊಂದು ಡಿ ಸಿ ಎಕ್ವಿಪ್ಮೆಂಟ್. ಸೊ ಡಿ ಸಿ ಎಕ್ವಿಪ್ಮೆಂಟ್ ಅಂದರೆ ಇದರಲ್ಲಿ ಇನ್ವರ್ಟರ್ ಯೂಸ್ ಮಾಡ್ತೀವಿ, ಇನ್ನೊಂದು ಬ್ಯಾಟ್ರಿ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ನೋಡಿದ್ರೆ ಏನಾಗುತ್ತೆ ಅಂದರೆ ಎಕ್ಸ್ಪೆನ್ಸಿವ್ ಇರುತ್ತೆ, ಎಕ್ಸ್ಪೆನ್ಸಿವ್ ಇನ್ ಬ್ಯಾಟ್ರಿ. ಓಕೆ, ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲಾರ್ ಎನರ್ಜಿ ಆರ್ ಸೋಲಾರ್ ಪವರ್ ಪ್ಲ್ಯಾಂಟ್ ಅಂತೀವಿ. ಓಕೆ, so next this is our DCT course details. For long term course the duration up to till exam date. So every weekend classes irutte, plus adra jothe enagutte andre daily 2 hour classes plus 4 to 5 hour classes in crash course. So crash course time nalli enagutte andre 4 to 5 years classes irutte. So that will be available both offline and online live classes irutte. That's according to your convenient. Okay, next mock test. So every week we are conducting the mock test. The main advantages of mock test andre you can check your ability. Okay, so ನೀವು ಏನಾಗುತ್ತೆ ಅಂದರೆ ನಿಮ್ಮದು ಎಬಿಲಿಟಿನ ಏನಾಗುತ್ತೆ ಅಂದರೆ ಚೆಕ್ ಮಾಡ್ಕೊಬೋದು. ನೆಕ್ಸ್ಟ್ ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್. ಸೊ ರೆಕಾರ್ಡೆಡ್ ಕ್ಲಾಸಸ್ ಅಂದರೆ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ನೀವೇನೋ ಎಕ್ಸಾಮ್ಗೆ ಪ್ರಿಪೇರ್ ಮಾಡುವಾಗ ಸಡನ್ನಾಗಿ ನಿಮ್ಗೆ ಏನಾದರೂ ಡೌಟ್ ಆದರೆ ಸೊ ಅವಾಗ ಏನಾಗುತ್ತೆ ನಾವು ಕೊಟ್ಟಿರೋ ರೆಕಾರ್ಡ್ ಕ್ಲಾಸಸ್ನ ಏನಾಗುತ್ತೆ ಅಂದರೆ ನೀವು ನೋಡ್ಕೊಬೋದು. ಓಕೆ, ನೆಕ್ಸ್ಟ್ ಶಾರ್ಟ್ ಟರ್ಮ್ ಕೋರ್ಸ್ ನೋಡುವಾಗ ಏನಾಗುತ್ತೆ ಅಂದರೆ ಆಫ್ಟರ್ ದ 5th SEM ಎಕ್ಸಾಮ್, ಆಫ್ಟರ್ ಕಂಪ್ಲೀಟಿಂಗ್ ಯುವರ್ 5th SEM exam you can opt for short term course. So every day 2 hour classes irutte plus 4 to 5 hours classes in crash course. So exam time crash course time nalli enagutte andre daily 4 to 5 hours irutte. Next that will be available both online and offline classes irutte. So mock test every week we are conducting mock test.
ನೆಕ್ಸ್ಟ್ ರೆಕಾರ್ಡೆಡ್ ಕ್ಲಾಸಸ್ ಆಲ್ಸೋ ಅವೈಲಬಲ್. ಓಕೆ, ಸೊ ನೆಕ್ಸ್ಟ್ ಕ್ರಾಶ್ ಕೋರ್ಸ್ ನೋಡಿದ್ರೆ ಆಫ್ಟರ್ ಯುವರ್ 6th ಸೆಮ್ ಎಕ್ಸಾಮ್. ಸೊ 6th ಸೆಮ್ ಎಕ್ಸಾಮ್ ಆದಮೇಲೆ ನನ್ನ ಕ್ರಾಶ್ ಕೋರ್ಸ್ ಮಾತ್ರ ಸಾಕು ಸರ್ ಅಂದರೆ ಯು ಕ್ಯಾನ್ ಆಪ್ ಫಾರ್ ಕ್ರಾಶ್ ಕೋರ್ಸ್. ಸೊ ಇದು ಎವ್ರಿ ಡೇ 4 to 5 hour ಕ್ಲಾಸಸ್ ಇರುತ್ತೆ, ಆಫ್ಲೈನ್ ಆನ್ಲೈನ್ ಎರಡೂ ಇರುತ್ತೆ. ಸೊ ಮಾರ್ಕ್ ಟೆಸ್ಟ್ ಸೇಮ್ ಎವ್ರಿ ವೀಕ್ ಏನಾಗುತ್ತೆ ಅಂದರೆ ಮಾರ್ಕ್ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಸೊ ಡಿಫ್ರೆಂಟ್ ಮೆಟೀರಿಯಲ್ಸ್ ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಟೆಸ್ಟ್ ನಿಮಗೆ ಡೈಲಿ ಏನಾಗುತ್ತೆ ರೆಗ್ಯುಲರ್ ಮಾರ್ಕ್ ಟೆಸ್ಟ್ ನೀವು ಅಟೆಂಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಎಬಿಲಿಟಿನ ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್. ಓಕೆ, ರೆಕಾರ್ಡೆಡ್ ಕ್ಲಾಸ್ನ ಏನಾಗುತ್ತೆ ಅಂದರೆ ನಾವು ಲೈವ್ ಲ್ಯಾನ್ ಆ್ಯಪ್ನಲ್ಲಿ ಏನಾಗುತ್ತೆ ಅಂದರೆ ಕೊಟ್ಟಿರ್ತೀವಿ. ಸೊ ನಿಮ್ಗೆ ಯಾವಾಗ ಡೌಟೋ ಆ ಡೌಟ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಆ ಕ್ಲಾಸಸ್ ವೀಡಿಯೋ ಕ್ಲಾಸಸ್ನ ನೀವು ನೋಡ್ಕೊಬೋದು. ಓಕೆ, ನೆಕ್ಸ್ಟ್ ದಿಸ್ ಈಸ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಅವರ್ ಕ್ಲಾಸ್. ಲೈಕ್ ಫಾರ್ ಆಫ್ಲೈನ್ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದರೆ ವಿ ಪ್ರೊವೈಡಿಂಗ್ AC ಕ್ಲಾಸ್ ರೂಮ್ ವಿತ್ ಗುಡ್ ಎನ್ವಿರಾನ್ಮೆಂಟ್. ನೆಕ್ಸ್ಟ್ ನಾವು ಏನಾಗುತ್ತೆ ಅಂದರೆ ಒನ್ ಆಫ್ ದ ಮೈನ್ ಅಡ್ವಾಂಟೇಜ್ ಏನಂದರೆ ಸೊ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಲೈಕ್ ಸ್ಮಾರ್ಟ್ ಕ್ಲಾಸ್ ರೂಮ್. ಸೊ ಈ ಸ್ಮಾರ್ಟ್ ಕ್ಲಾಸ್ ರೂಮ್ನಲ್ಲಿ ಏನಾಗುತ್ತೆ ಅಂದರೆ ವಿ ಫಾಲೋ ಡಿಫ್ರೆಂಟ್ ಟೀಚಿಂಗ್ ಮೆಥಡಾಲಜಿ ಲೈಕ್ ಆಡಿಯೋ ನೆಕ್ಸ್ಟ್ ವಿಡಿಯೋ ಅದೆಲ್ಲ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ಸ್ಗೆ ಒಂದು ಡಿಫಿಕಲ್ಟ್ ಕಾನ್ಸೆಪ್ಟ್ ಇದ್ರೂ ಏನಾಗುತ್ತೆ ಅಂದರೆ ಅದು ಈಸಿ ವೇನಲ್ಲಿ ಏನಾಗುತ್ತೆ ಅಂದರೆ ಹೇಳ್ಕೊಡ್ತಾ ಇದ್ದೀವಿ, ಎಫೆಕ್ಟಿವ್ ವೇನಲ್ಲಿ ಏನಾಗುತ್ತೆ ಅಂದರೆ ಟೀಚ್ ಮಾಡ್ತಾ ಇದ್ದೀವಿ. ಇದು ಒನ್ ಆಫ್ ದ ಮೇನ್ ಅಡ್ವಾಂಟೇಜ್ ಇದು ನಿಮಗೆ. ನೆಕ್ಸ್ಟ್ ಫಾರ್ ಫ್ರೀ ಪರ್ಸ್ನಲ್ ಗೈಡೆನ್ಸ್ ಏನಾವುದು ನಿಮ್ಗೆ ಏನಾಗುತ್ತೆ ಅಂದರೆ ಲೈಕ್ DCT ಅಪ್ಡೇಟ್ಸ್ ಬಗ್ಗೆ ಏನಾವುದು ನಿಮ್ಮ ಪರ್ಸ್ನಲ್ ಗೈಡೆನ್ಸ್ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಲೈಕ್ ಥ್ರೂ ವಾಟ್ಸಪ್ ಚಾನಲ್, ಯೂಸ್ TTT ಲೈವ್ ಲೈನ್ ಆ್ಯಪ್, ನೆಕ್ಸ್ಟ್ ಟೆಲಿಗ್ರಾಮ್ ಚಾನಲ್. ಓಕೆ, ಯು ಕ್ಯಾನ್ ಜಾಯಿನ್. ನೆಕ್ಸ್ಟ್ ದಿಸ್ ಈಸ್ ಅವರ್ ವೆರಿ ಪ್ರೌಡ್ ಮೂಮೆಂಟ್ ಬಿಕಾಸ್ ಅವರ್ ಸ್ಟೂಡೆಂಟ್ ಗಾಟ್ ಸ್ಟೇಟ್ ಫಸ್ಟ್ ರ್ಯಾಂಕ್ ಇನ್ ದ ಆಲ್ ಓವರ್ ಕರ್ನಾಟಕ DCT exams. So not only we are giving state first, every year we are providing the consistent rank. Okay, in the top ranks ಏನಾಗುತ್ತೆ ಅಂದರೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. So for any contacts, listen. So for any admissions related, you can contact the mentioned numbers. Thank you.